ಒಪ್ಪಿಸ್ಕೊಟ್ಟು ನಿಮ್ಮ ಸಂಸಾರ ಕರ್ತನಿಗೆ ಒಪ್ಪಿಸ್ಕೊಳ್ರಿ. ನೀವು ಮಾಡ್ತಕ್ಕಂಥ ಕೈ ಕೆಲಸ, ವ್ಯಾಪಾರ, ಬಿಸ್ನೆಸ್ಸನ್ನು, ವಿದ್ಯಾಭ್ಯಾಸನು ನೀವು ದೇವರಿಗೆ ಒಪ್ಪಿಸ್ರಿ. ಸಮಯದಲ್ಲಿ ನೀನು ಪ್ರಾರ್ಥನೆ ಮಾಡಿಲ್ಲ ಅಂದ್ರೆ ಆ ಪ್ರತಿಫಲ ನಿಂಗೆ ಸಿಗಲ್ಲ. ಅದಕ್ಕೆ ದೇವರು ವಾಕ್ಯ ಹೇಳ್ತಾನೆ ಸ್ಪಷ್ಟವಾಗಿ, ಬೇಡ್ರಿ ನಿಮ್ಮ ನಾನು ಕೊಡ್ತಾ ಎಂಬುದಾಗಿ, ಹುಡುಕ್ರಿ ನಿಮ್ಮನ್ನು ನಾನು ಸಿಗ್ತಾ, ತಟ್ಟರಿ ನಾನು ತೆರೀತಾ ಎಂಬುದಾಗಿ ಹೇಳ್ತಾನೆ. ಪ್ರಿಯರೇ, ನೀವು ಬೇಡುವುದಾದರೆ ದೇವರಿಂದ ಮಹಿಮೆಯನ್ನು ಕಾಣೋದಕ್ಕೆ ಅವಕಾಶ ಇದೆ. ಪ್ರಿಯರೇ, ನೀನು ಬೇಡುವುದಾದರೆ ದೇವರು ನಿನ್ನನ್ನು ಅದ್ಭುತವಾಗಿ ಕೊಡ್ತಕ್ಕಂಥನಾಗಿದ್ದಾನೆ. ಯಾವುದರ ರೋಗ ವ್ಯಾಧಿನ ಕಡಿಮೆ ಆಗಲ್ಲಂತ ವ್ಯಾಧಿಯಿಂದ ನರಳಾಡ್ತಾ ಇದ್ದೆ, ಕರ್ತನ ಸನ್ನಿಧಿಯಲ್ಲಿ ಪ್ರಾರ್ಥಿಸು. ನಾನೇ ನಿಮಗ ಆರೋಗ್ಯದಾಯಕನು ಎಂಬುದಾಗಿ ಹೇಳ್ತಾನೆ. ಪ್ರಿಯರೇ, ಗ್ಲೋರಿ 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 ಗ್ಲೋರಿ. ದೇವರೇ, ನಿನ್ನ ವಾಕ್ಯದಲ್ಲಿ ನೋಡ್ತೀವಿ ಸ್ಪಷ್ಟವಾಗಿ, ಭಕ್ತಿಹೀನನ ಪ್ರಾರ್ಥನೆ ದೇವರು ಕೇಳುವುದಿಲ್ಲ. ಯಾವನು ಭಕ್ತನಾಗಿದ್ದು ಆತನ ಚಿತ್ತದ ನಡೀತಾನೆ ಅವನ ಪ್ರಾರ್ಥನೆ ಕೇಳ್ತಾ ಅಂತ ಹೇಳಿದಿರಿ. ಒಂದು ನಿನ್ನ ಮಕ್ಕಳು ಭಕ್ತಿಹೀನರಾಗಿದ್ದಾರೆ ಅಂದರೆ ಭಕ್ತಿಹೀನತೆ ನಿನ್ನ ಮಕ್ಕಳಿಂದ ತೆಗೆದು ದೂರ ಮಾಡಿ, ಭಕ್ತಿಯಿಂದ, ನಂಬಿಕೆಯಿಂದ, ವಿಶ್ವಾಸದಿಂದ ಬೇಡುವವರಾಗಿರುವ ಹಾಗೆ ನೀನು ಸಹಾಯ ಮಾಡ್ತೀವಿ ನಾವು ಪ್ರಾರ್ಥಿಸ್ತಕ್ಕಂತಾನೆ. ನೀನು ಮಹಿಮೆ ಆಗುವ ರೀತಿಯಲ್ಲಿ ಕರ್ತಾನೆ. ಅಯ್ಯ, ನಿನ್ನ ಮಕ್ಕಳು ಬೇಡ್ತಕ್ಕಂಥವ್ರಾಗಿದ್ದಾರಪ್ಪ. ಈಗ ನಮ್ಮ ಕುಟುಂಬದಲ್ಲಿ ಇಂಥ ಸ್ಥಿತಿ, ನನ್ನ ಮಕ್ಕಳ ಪರಿಸ್ಥಿತಿ ಹಿಂಗ, ನಮ್ಮ ತಾಯಿ ತಂದೆ ಪರಿಸ್ಥಿತಿ ಹಿಂಗ. ದೇವರೇ, ಈಗ ನಿನ್ನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತಾ ಇದ್ದೇವಪ್ಪ ಎಂಬುದಾಗಿ ನಿನ್ನ ಮಕ್ಕಳು ಪ್ರಾರ್ಥನೆ ಮಾಡ್ತಕ್ಕಂಥವ್ರಾಗಿದ್ದಾರೆ. ದೇವರೇ, ಅವ್ರ ಪ್ರಾರ್ಥನೆ ಕೇಳು. ದೇವರೇ, ಎಲ್ಲ ಕಷ್ಟಗಳಿಂದ, ಭಾರಗಳಿಂದ, ಸಮಸ್ಯೆಗಳಿಂದ, ಸಂಕಟಗಳಿಂದ ನೀನು ಬಿಡುಗಡೆ ಮಾಡಪ್ಪ ಏಸಯ್ಯ. ನಿನಗೆ ಮಹಿಮೆ ಆಗಬೇಕಪ್ಪ ಕರ್ತಾನೆ. ನಿನ್ನ ಮಕ್ಕಳು ಕಣ್ಣೀರನ್ನು ನೋಡು ದೇವರೇ, ನಿನ್ನ ಮಕ್ಕಳು ಕಣ್ಣೀರನ್ನು ಒರೆಸಪ್ಪ ದೇವರೇ. ನಿನ್ನ ಮಕ್ಕಳು ದುಃಖವನ್ನು ನೀನು ನೋಡಪ್ಪ ಕರ್ತಾನೆ. ನಿನ್ನ ವಾಕ್ಯದಲ್ಲಿ ನಾವು ನೋಡ್ತೇವಪ್ಪ ಕರ್ತಾನೆ, ನನ್ನ ಬಳಿಗೆ ಬರುವವರಿಗೆ ನಾನು ಎಂದಿಗೂ ತಳ್ಳಿ ಬಿಡುವುದೇ ಇಲ್ಲ ಅಂತ ಹೇಳ್ತೀರಪ್ಪ ದೇವರೇ. ನಿನ್ನ ಮಕ್ಕಳು ನಿನ್ನ ಸನ್ನಿಧಿಯಲ್ಲಿ ಬಂದು ಪ್ರಾರ್ಥನೆ ಮಾಡ್ತಕ್ಕಂಥರಾಗಿದ್ದಾರೆ ದೇವರೇ. ಇವ್ರ ಕೈ ನೀನು ಹಿಡಿಯುವುದಾದರೆ ಉನ್ನತ ಸ್ಥಾನಕ್ಕೆ ಬರ್ಲಿಕ್ಕೆ ಅವಕಾಶ ಇದೆ ದೇವ. ನಿನ್ನ ಮಕ್ಕಳು ಕೈ ನೀನು ಹಿಡಿಯುವುದಾದರೆ ನಿನ್ನ ಮಕ್ಕಳು ಜೀವಿತ ಅದ್ಭುತವಾಗಿ ಕಟ್ಟಲ್ಪಡುವುದಕ್ಕೆ ಅವಕಾಶ ಇದೆ ದೇವರೇ. ಗ್ಲೋರಿ 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 ಗ್ಲೋರಿ. ದೇವರಾತ್ಮ, ನಾವು ನಿಮ್ಮನ್ನು ಸ್ವಾಗತಿಸ್ತೇವಪ್ಪ. ದೇವರಾತ್ಮ, ನಾವು ನಿಮ್ಮನ್ನು ಸ್ವಾಗತಿಸ್ತೇವಪ್ಪ. ನಿಮ್ಮ ಕಾರ್ಯಗಳಿಂದ ಬಲಪಡಿಸು ದೇವರೇ. ಥ್ಯಾಂಕ್ ಯು ಜೀಸಸ್. Come to Holy Spirit in the name of Jesus. Hallelujah. Thank you Jesus. ನಿನ್ನ ಮಕ್ಕಳು ಪ್ರಾರ್ಥನೆ ಕೇಳು ದೇವರೇ. ಅದ್ಭುತಗಳನ್ನು ಮಾಡಪ್ಪ ದೇವರೇ ಸಮಯದಲ್ಲಿ. Thank you Lord. Thank you Jesus. ಯೇಸುವಿಗೆ ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲ. ಗಾಳಿ ಸಮುದ್ರ ನಿಲ್ಲಿಸಿದ ನಿಮ್ಮ ಅದ್ಭುತ ಶಕ್ತಿಯು ನನ್ನ ಸಂಗಡ ಇರುವುದರಿಂದ ಭಯವೇ
ಹೌದು ದೇವ, ನಾವು ನಿನ್ನೊಬ್ಬನೇ ಆರಾಧಿಸ್ತೇವೆ ಕರ್ತನೆ. ನಾವು ನಿನ್ನೊಬ್ಬನೇ ನಾವು ಸ್ತುತಿಸ್ತೇವೆ ಕರ್ತನೆ. ಯಾಕಂದ್ರೆ ನಿಮ್ಮನ್ನು ಸ್ತುತಿಸುವಾಗ, ನಿಮ್ಮನ್ನು ಕೊಂಡಾಡುವಾಗ ದೇವರೇ, ನಮ್ಮ ಕಷ್ಟಗಳಿಂದ ಭಾರಗಳಿಂದ ನೀನು ಬಿಡುಗಡೆ ಮಾಡ್ತಕ್ಕಂಥನಾಗಿದ್ದೆ. ಯಾಕಂದ್ರೆ ನಮ್ಮನ್ನು ನೆನಪು ಮಾಡ್ತಕ್ಕಂಥ ದೇವರಾಗಿದ್ದೆ, ನಮ್ಮನ್ನು ಜ್ಞಾಪಕ ಮಾಡ್ತಕ್ಕಂಥ ದೇವರು ನೀನು ಹೋಗಿದ್ರ ಕಾರಣ ನಾವು ನಿಮಗೆ ಸಮರ್ಪಣೆ ಮಾಡ್ತೇವೆ ಕರ್ತನೆ. ನಿನ್ನ ಮಕ್ಕಳು ಪ್ರಾರ್ಥನೆಯನ್ನು ಕೇಳು. ಯಾವ ವಿಷಯವಾಗಿ ನಿನ್ನ ಮಕ್ಕಳು ಚಿಂತಿಸಿ ಪ್ರಾರ್ಥನೆ ಮಾಡ್ತಕ್ಕಂಥರಾಗಿದ್ದಾರೆ ದೇವರೇ, ಅದು ನಿನ್ನ ಪಾಲ್ವಾಗಿದ್ದು ನಿನ್ನ ಮಕ್ಕಳ ಚಿಂತೆ ಭಾರಗಳನ್ನ ನೀನು ದೇವರೇ ಪರಿಹಾರ ಮಾಡ್ತೇವೆ ಎಂಬುದನ್ನು ನಾವು ಪ್ರಾರ್ಥಿಸ್ತೇವಪ್ಪ. ಪ್ರಾರ್ಥಿಸ್ರಿ, ಯಾರು ಮೌನ ಹೋಗಿರ್ಬಾರ್ದು. ಬೆಳಕು ಚೆಲ್ಲುವ ಯೇಸುಂಟು, ಭಯವೇ ಇಲ್ಲ. ಅಂಧಕಾರ ತುಂಬಿಕೊಂಡರೂ ಹೌದಪ್ಪ, ಬೆಳಕು ಚೆಲ್ಲುವ ಯೇಸುಂಟು, ಭಯವೇ ಇಲ್ಲ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ನೇ ಮಾಡುವೆ ನಿನ್ನ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ. ನನ್ನ ಪ್ರೀತಿಯ ಯೇಸುವೆ. ನೀ ಹೇಳುವುದನ್ನೇ ಮಾಡುವೆ, ನಿನ್ನ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ. ನನ್ನ ಪ್ರೀತಿಯ ಯೇಸುವೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ಹೌದು ನನ್ನ ಪ್ರಿಯ ಸಹೋದರಿ ಸಹೋದರ, ದೇವರು ಒಂದು ವೇಳೆ ಹೇಳುವುದನ್ನು ನೀನು ಮಾಡಿದೆ ಅಂದ್ರ ಅದ್ಭುತ ನೀನು ನೋಡ್ತೀವಿ. ಯಾಕಂದ್ರೆ ದೇವರ ಮಾತು ಕೇಳುವವನು ಭಾಗ್ಯವಂತನು, ದೇವರು ಸನ್ನಿಧಿಯನ್ನು ಆಶ್ರಯಿಸ್ತಕ್ಕಂಥನು ಕೂಡ ಭಾಗ್ಯವಂತನು. ಪ್ರಿಯರೇ, ಆತನ ಪಾದ ಸನ್ನಿಧಿಯಲ್ಲಿ ಬಂದು, ದೇವಾ ಈಗ ನನ್ನ ಪರಿಸ್ಥಿತಿ ಇರೋದ, ನನ್ನ ಸ್ಥಿತಿ ಇರೋದ ದೇವ್ರೆ, ಈಗ ನಿನ್ನ ಮಗಳಾಗಿ ನಿನ್ನ ಮಗನಾಗಿ ನನ್ನ ಮಾರ್ಪಡಿಸು ಎಂಬುದಾಗಿ ನೀನು ಪ್ರಾರ್ಥನೆ ಮಾಡು. ಪಾಪ, ದ್ರೋಹ, ಅಪರಾಧಗಳಿಂದ ಬಂಧಿಸಲ್ಪಟ್ಟಿರ್ತಕ್ಕಂಥ ಅಧಿಕಾರ ಇದ್ದೀರಾ ದೇವರೇ, ನಿನ್ನ ಅಮೂಲ್ಯ ರಕ್ತದಲ್ಲಿ ನನ್ನ ತೊಳೆ ಶುದ್ಧೀಕರಿಸಿ ಎಂಬುದಾಗಿ ಪ್ರಾರ್ಥನೆ ಮಾಡು. ಯಾಕಂದ್ರೆ ನಿನ್ನ ಜೊತೆ ಒಂದು ಹೊಸ ಒಡಂಬಡಿಕೆ ಮಾಡಿಕೊಳ್ಬೇಕೆಂಬುದಾಗಿ ಆತನ ಒಂದು ಇಚ್ಛೆ ಅದ. ಪ್ರೇಯರೇ, ದೇವಾ ನಿನ್ನ ಮಕ್ಕಳ ಮೇಲೆ ನಿಮ್ಮ ಕರುಣೆ ಇಡುವಪ್ಪ ಕರ್ತನೆ. ಆನ್ಲೈನಲ್ಲಿ ಕೂಡ ಅನೇಕ ಜನರು ದೇವರು ಯಾರದೇ ನೋಡ್ತಕ್ಕಂಥರಾಗಿದ್ದಾರೆ ಕರ್ತನೆ, ಯಾರದನ್ನೇ ಮಾಡ್ತಕ್ಕಂಥರಾಗಿದ್ದಾರೆ ದೇವರೇ. ನೀನು ಆನ್ಲೈನಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥ ಪ್ರತಿಯೊಂದು ಮಕ್ಕಳು ಪ್ರಾರ್ಥನೆ ಕೇಳು, ಅವರನ್ನು ನೀವು ಬಲಪಡಿಸಪ್ಪ. ಹೊಂದಿಕೊಂಡರು ದಾರಿ ತೋರಲು ಯೇಸುಂಟು, ಭಯವೇ ಇಲ್ಲ. ಫರೋನ ಸೈನ್ಯ ಓಡಿ ಬಂದು ಮುತ್ತಿಕೊಂಡರು, ದಾರಿ ತೋರಲು ಯೇಸುಂಟು, ಭಯವೇ ಇಲ್ಲ. ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ. ಹೇಳುವುದನ್ನೇ ಮಾಡುವೆ, ನಿನ್ನ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ. ನನ್ನ ಪ್ರೀತಿಯ ಯೇಸುವೆ, ನೀ ಹೇಳುವುದನ್ನೇ ಮಾಡುವೆ, ನಿನ್ನ ಮಾರ್ಗದಿ ಮಾತ್ರ ನಡೆಯುವೆ, ನಿನ್ನ ಪಾದವನ್ನೇ ಹಿಡಿಯುವೆ. ನನ್ನ ಪ್ರೀತಿಯ ಯೇಸುವೆ, ಆರಾಧನೆ ಯೇಸುವಿಗೆ, ಎಲ್ಲರೊಟ್ಟಾಗಿ ಸೇರಿ ಆರಾಧನೆ ಯೇಸುವಿಗೆ, ಯಾರು ಮೌನವಾಗಿರಬಾರ್ದು. ಆರಾಧನೆ ಯೇಸುವಿಗೆ.
ಅದ್ಭುತ ಪಾದವು ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲ. ಗಾಳಿ ಸಮುದ್ರ ನಿಲ್ಲಿಸಿದ ನಿನ್ನ ಅದ್ಭುತ ಶಕ್ತಿಯು ನನ್ನ ಸಂಗಡ ಇರುವುದರಿಂದ ಭಯವೇ ಇಲ್ಲ. ಆರಾಧನೆ ಯೇಸುವಿಗೆ, ಎಲ್ಲ ಒಟ್ಟಾಗಿ ಸೇರಿ ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, ಆರಾಧನೆ ಯೇಸುವಿಗೆ, Glory, glory, glory. ಯೇಸುವಿಗೆ. ಹೌದು ದೇವ, ನಾವು ನಿನ್ನೊಬ್ಬನೇ ಮಾತ್ರ ನಾವು ಆರಾಧಿಸ್ತೇವಪ್ಪ. ನಾವು ನಿನ್ನೊಬ್ಬನೇ ಮಾತ್ರ ನಾವು ಸ್ತುತಿಸ್ತೇವಪ್ಪ ಕರ್ತನೆ. ನೀನಿಲ್ಲದೆ ನಮ್ಮ ಜೀವನ ಬರಡು ಭೂಮಿಗೆ ಸಮಾನದ ಕರ್ತನೆ. ದೇವರೇ, ನಾವು ನಿನ್ನ ಹೆಜ್ಜೆ ಚಾಡಿನಲ್ಲಿ ನಡೆಯುವಾಗೆ ನಮ್ಮನ್ನು ಬಲಪಡಿಸು ಕರ್ತನೆ. ದೇವರೇ, ನಿನ್ನ ಮಾರ್ಗದಲ್ಲಿ ನಾವು ನಡೆಯುವಾಗ ನಮ್ಮನ್ನು ಬಲಪಡಿಸು ದೇವ. ನಿನ್ನ ಮಕ್ಕಳು ದೇವರೇ, ಈ ದಿನ ಯಾರ್ಯಾರು ಯಾವ ಥರ ಸಮಸ್ಯೆಗಳಿಂದ ಶೋಧನೆಗಳಿಂದ ಬಂದಿದ್ದು ದೇವರೇ, ಈಗ ನಿನ್ನ ಮಾರ್ಗದಲ್ಲಿ ನಾವು ನಡೆಯುವುದಕ್ಕಾಗಿ ನಾವು ಸಿದ್ಧರಾಗಿದ್ದೇವೆ ದೇವರೇ. ನಮ್ಮ ನಡೆಸು ಎಂಬುದಾಗಿ ಪ್ರಾರ್ಥಿಸುವಾಗ ದೇವರೇ, ಅವರು ನಡೆಸು ಅಪ್ಪ ಕರ್ತನೆ. ನಿನ್ನ ಮಾರ್ಗದಲ್ಲಿ ನಡೆಯುವಾಗ ಅವ್ರ ಒಳಗಿರ್ತಕ್ಕಂಥ ಎಲ್ಲ ಬಲಹೀನತೆಗಳು ಮೊದಲನೇದು ಮರೆಯಲ್ಪಡ್ಬೇಕಪ್ಪ. ಅವ್ರ ಒಳಗಿರ್ತಕ್ಕಂಥ ಎಲ್ಲ ಪಾಪ ದ್ರೋಹ ಅಪರಾಧಗಳೆಲ್ಲ ಸುಟ್ಟೋಗ್ಬೇಕಪ್ಪ ಕರ್ತನೆ. ನಿನ್ನ ಮಾರ್ಗದಲ್ಲಿ ನಡೆಯುವಾಗ ಒಂದು ಅದ್ಭುತ ಒಂದು ಶಕ್ತಿ ನಿನ್ನ ಮಕ್ಕಳು ನೋಡುವಾಗೆ ಕಾಣುವಾಗೆ ನೀನು ದಯಪಾಲಿಸ್ತಿ ಎಂಬುದಾಗಿ ನಿನ್ನ ಸನ್ನಿಧಿಯಲ್ಲಿ ನಾವು ಪ್ರಾರ್ಥಿಸ್ತಾ, ಭಯಂಕರ ರೋಗದಿಂದ ಬಂದಿರ್ಬೋದು, ಕಡಿಮೆ ಆಗಲಂತ ವ್ಯಾಧಿಗಳಿಂದ ಬಂದಿರ್ಬೋದು, ಅವಕ್ಕೆಲ್ಲ ನಜರತ್ ಯೇಸು ಕ್ರಿಸ್ತನ ಹೆಸರನ್ನು ನಾವು ಗದ್ದಿಸ್ತೇವಪ್ಪ. ಇವ್ರ ಶರೀರಗಳನ್ನು ಬಿಟ್ಟು ಹೋಗ್ಬೇಕು ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ. ಅಂಧಕಾರ ದುಷ್ಟಶಕ್ತಿ ಮಾಟ ಮಂತ್ರ ಶಕ್ತಿಯಿಂದ ದುರಾತ್ಮಗಳಿಂದ ಪಿಡಿಸ ಶೋಧಿಸತಕ್ಕಂಥ ಆತ್ಮಗಳಿಂದ ಬಂಧಿಸಲ್ಪಟ್ಟಿದ್ದು ಬಂದಿರುವುದಪ್ಪ ಕರ್ತನೆ. ಈಗ ಬೆಂಕಿ ಆಗ್ತೇವೆ ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಕರ್ತನೆ. ಅವೆಲ್ಲ ದಗ 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 ಸುಟ್ಟೋಗ್ಬೇಕಪ್ಪ ಕರ್ತನೆ. ದುಷ್ಟ ಶಕ್ತಿ ಪಿಡಿಸ ಶೋಧಿಸತಕ್ಕಂಥ ಆತ್ಮಗಳಿಂದ ಹಾಳ್ನಾಶ ಮಾಡ್ತಕ್ಕಂಥ ಆತ್ಮಗಳಿಂದ ಬಂಧಿಸಲ್ಪಟ್ಟಿದ್ದಿರ್ಬೋದು, ನಜರತ್ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೆಂಕಿ ಆಗ್ತೇವಪ್ಪ, ಎಲ್ಲ ಸುಟ್ಟೋಗ್ಬೇಕಪ್ಪ ಕರ್ತನೆ. ನಿಮ್ಮ ಪರಿಶುದ್ಧಾತ್ಮ ಅಧಿಕಾರದಿಂದ ನಿಮ್ಮೊಂದು ಪರಿಶುದ್ಧಾತ್ಮ ಬಲ ಶಕ್ತಿ ಸಾಮರ್ಥ್ಯದಿಂದ ತುಂಬಸಪ್ಪ ಕರ್ತನೆ. ನಿನ್ನ ಅದ್ಭುತ ಹಸ್ತ ಇವ್ರ ಮೇಲೆ ಚಾಚು ಅಪ್ಪ ಕರ್ತನೆ. ನಿನ್ನ ಅದ್ಭುತ ಹಸ್ತದಿಂದ ಇವ್ರನ್ನು ಬಲಪಡಿಸಪ್ಪ ಕರ್ತನೆ. ದೇವ್ರೇ, ಯಾರ್ಯಾರು ಬಲಹೀನತೆಯಲ್ಲಿದ್ದಾರೋ ಕರ್ತನೆ, ಅವ್ರನ್ನ ಪ್ರಾರ್ಥಿಸ್ತಾ ನಿಮ್ಮ ಗಾಯಗಳ ಹಸ್ತರ ಮೇಲೆ ಚಾಚಿ ನಿಂತನೆ ಬಲಪಡಿಸಿ ಸ್ವಸ್ಥತೆ ಮಾಡಿ ಬಿಡುಗಡೆ ಕೊಟ್ಟು ಒಳ್ಳೆ ಆರೋಗ್ಯ ಕೊಡ್ತಿ ಎಂಬುದನ್ನು ನಾವು ಪ್ರಾರ್ಥಿಸ್ತೇವಪ್ಪ. ದೇವರಿಗೂ ನಿನ್ನ ಮಹಿಮೆ ಆಗಲಿ ಕರ್ತನೆ. ನಿನ್ನ ಮಕ್ಕಳ ಜೀವಿತದಲ್ಲಿ ಒಂದೊಂಥರ ಅದ್ಭುತ ನೀವು ಮಾಡಿದಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸ್ತಾ, ಇನ್ನು ಯಾರಾದರ ಕಡಿಮೆ ಆಗಲಂತ ರೋಗ ವ್ಯಾಧಿಗಳಿಂದ ನೀವು ಬಂದಿದ್ದರೆ ನಿಮ್ಮ ಆತ್ಮ ನಿಮ್ಮ ಪ್ರಾಣ ಶರೀರವೆಲ್ಲ ಕರ್ತನಿಗೆ ಒಪ್ಪಿಸ್ರಿ. ಇದೇ ಕ್ಷಣದಲ್ಲಿ ಆತನ ಸ್ವಸ್ಥತೆ ಮಾಡ್ತಾನೆ ಪ್ರೇಯರಿ. ಇದೇ ಗಳಿಗೆಯಲ್ಲಿ ಆತ ನಿಮ್ಮನ್ನು ಬಿಡುಗಡೆ ಕೊಡ್ತಾನೆ ಪ್ರೇಯರಿ. ನೀನು ಅದ್ಭುತ ನೋಡ್ಬೇಕು ಕಂಪಲ್ಸರಿ ದೇವರಿಂದ ಕರ್ತನೆ. ನಿಮಗೆ ಮಹಿಮೆ ಆಗಲಿ ಕರ್ತನೆ. ಈಗ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ ಪ್ರಾಣ ಶರೀರ ಒಪ್ಪಿಸ್ಕೊಟ್ಟಿದ್ದೇವೆ ಕರ್ತನೆ. ಪ್ರತಿಯೊಬ್ಬರ ಜೀವಿತದಲ್ಲಿ ಒಂದೊಂಥರ ಅದ್ಭುತ ಒಂದೊಂಥರ ಸೂಚಕ ಕಾರ್ಯಗಳನ್ನ ಮಾಡಲಿಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತನೆ. ಇವತ್ತಿನ ವಾಕ್ಯದ ಕಡೆ ಹೋಗ್ತೇವೆ ಕರ್ತನೆ. ಇವತ್ತಿನ ವಾಕ್ಯದಲ್ಲಿ ಬಲ ಶಕ್ತಿ ಸಾಮರ್ಥ್ಯ ಅವ್ರು ಹೇಳ್ತಕ್ಕಂಥ ನಾನು ಬಲಹೀನ ಮತ್ತು ಜ್ಞಾನದಿಂದ ಕರ್ತನೆ. ನಿಮ್ಮ ವಾಕ್ಯದ ಬಲದಿಂದ ಶಕ್ತಿಯಿಂದ ಕೃಪೆಯಿಂದ ಜ್ಞಾನದಿಂದ ಅನುಗ್ರಹದಿಂದ ತುಂಬಿಸ ಕರ್ತನೆ. ಈ ಸ್ವಲ್ಪ ವಾಕ್ಯ ಹೇಳುವಾಗ ನೀನು ಮೊದಲು ಮಾತಾಡಿ ನನ್ನ ಬಾಯಿ ತುಟ್ಟಿದ ನಾಲ್ಕು ನಮ್ಮೆಲ್ಲರಿಗೆ ಮಾತಾಡೋ ಕರ್ತನೆ. ನೀನು ಮಾತಾಡೋದ್ರೆ ನಾವೆಲ್ಲರೂ ಬದುಕಿಕೊಂಡಿರ್ಲಕ್ಕೆ ಸಾಧ್ಯದ. ನೀನು ಬರುವರ ನಾವು ಸಿದ್ಧವಾಗ್ಲಕ್ಕೆ ಅವಕಾಶ ಇದೆ ಕರ್ತನೆ. ನಿನ್ನ ವಾಕ್ಯದಲ್ಲಿ ನಮ್ಮನ್ನು ಮಾತಾಡು. ಈಗ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ ಪ್ರಾಣ ಶಿನಸ್ತಕ್ಕೆ ಒಪ್ಪಿಸ್ಕೊಡ್ತಾ ವಾಕ್ಯದೊಟ್ಟಿಗೆ ಅದ್ಭುತವಾಗಿ ಮಾತಾಡ್ತಾರೆ ಎಂಬುದಾಗಿ
ನಜರತ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೆನ್, ಆಮೆನ್, ಆಮೆನ್. ಹಲ್ಲೆಲೂಯಾ. ದೇವ್ರು ಹೆಂಗೆ ಅದ್ಭುತ ಮಾಡ್ತಾನ್ರಿ? ದೇವ್ರು ಅದ್ಭುತ ಮಾಡ್ಬೇಕಾದ್ರೆ ಹೆಂಗಿರ್ಬೇಕು ನೀವೆಲ್ಲ? ನಂಬಿಕೆ ವಿಶ್ವಾಸ ಇರ್ಬೇಕಾ ಅಥವಾ ಸುಮ್ಮನೆ ಹಂಗೆ ಇರ್ಬೇಕಾ? ಹಂಗಿರ್ಬೇಕು. ದೇವ್ರ ಅದ್ಭುತ ಮಾಡ್ತಾನೆ. ಯಾರಿಗೆ ಮಾಡ್ತಾನಂದ್ರೆ ನಂಬಿಕೆ ವಿಶ್ವಾಸದಲ್ಲಿ ದೃಢವಾಗಿದ್ದಂಥ ಅವ್ರಿಗೆ ಮಾತ್ರನೇ ದೇವ್ರು ಅದ್ಭುತ ಮಾಡ್ತಾನೆ. ನಂಬಿಕೆ ವಿಶ್ವಾಸ ದೃಢವಾಗಿಲ್ಲದಂಥವ್ರಿಗೆ ದೇವರು, ನೀವು ಯೆರೂಸಲೇಮ್ ಗುಡಿ ಹೋಗಿ ಪ್ರಾರ್ಥನೆ ಮಾಡಿದ್ರು ಕೂಡ ನೀವು ಅದ್ಭುತ ಹೋದಲ್ರಿ. ದೇವ್ರು ಹಂಗೆ ಅದ್ಭುತ ಮಾಡಲ್ಲ. ದೇವರು ನೋಡ್ತಾನೆ, ನಿಮ್ಮನ್ನು ಪರೀಕ್ಷಿಸ್ತಾನೆ. ನೀವು ಆಸಕ್ತಿ ಉಳ್ಳವರಾಗಿದ್ದೀರಾ ಇಲ್ಲೋ, ನಿಮ್ಮೊಳಗೆ ಆಸಕ್ತಿ ಅದನ ಅಥವಾ ಇಲ್ಲ ಎಂಬುದಾಗಿ ದೇವರು ನಿಮ್ಮನ್ನು ನೋಡಿ ಸ್ಪಷ್ಟವಾಗಿ ಪರೀಕ್ಷಿಸಿ ನಿಮ್ಮನ್ನು ಸ್ವಸ್ಥತೆ ಮಾಡ್ತಾನೆ ಪ್ರೇಯರೇ. ದೇವರು ಸುಮ್ಮನೆ ಸ್ವಸ್ಥತೆ ಮಾಡಲ್ಲ. ದೇವ್ರು ಸುಮ್ಮನೆ ಬಿಡುಗಡೆ ಕೊಡ್ತಾನೆ ಅನ್ಕೋತಿರ್ಬೋದು ನೀವು. ಸುಮ್ಮನೆ ದೇವ್ರು ಯಾವುದೋ ಕಾರ್ಯ ಮಾಡಲ್ಲ. ನಿಮ್ಮ ಆಸಕ್ತಿ ನೋಡ್ತಾನೆ. ನಿಮ್ಮೊಳಗೆ ಎಷ್ಟು ಆಸಕ್ತಿ ಇದೆ, ನಿಮ್ಮೊಳಗೆ ಎಷ್ಟು ನಂಬಿಕೆ ವಿಶ್ವಾಸ ಅದ ನೋಡಿ ನಿಮ್ಮನ್ನು ಪರೀಕ್ಷಿಸಿ ದೇವ್ರು ಸ್ವಸ್ಥತೆ ಮಾಡ್ತಾನೆ. ಸುಮ್ಮನೆ ದೇವ್ರು ಅದ್ಭುತ ಮಾಡ್ತಾನಂದ್ರೆ ಅಲ್ಲ ಪ್ರೇಯರೇ. ನೀವೆಲ್ಲ ನಿಮ್ಗಿರ್ತಕ್ಕಂಥ ಸಮಸ್ಯೆ ನಮಗೆ ಹೇಳಿ ನಾ ದೇವ್ರಿಗೆ ಹೇಳ್ತಂದ್ರೆ ಆಗಲ್ಲ. ನಿಮ್ಮ ಸಮಸ್ಯೆಗಳು ನೀವು ಕರ್ತನಿಗೆ ಒಪ್ಪಿಸುವಾಗ ಕರ್ತನ ಅದ್ಭುತ ಮಾಡ್ತಾನೆ. ದೇವರು ಅದ್ಭುತ ಮಾಡಬೇಕಾದ್ರೆ ನೀವು ನಂಬಿಕೆ ವಿಶ್ವಾಸದಲ್ಲಿ ದೃಢವಾಗಿ ಹೆಚ್ಚಿನ ರೀತಿಯಲ್ಲಿದ್ದಾಗ ಮಾತ್ರ ದೇವರು ಅದ್ಭುತ ಮಾಡ್ತಾನೆ. ಸುಮ್ಮನೆ ಅದ್ಭುತ ದೇವರು ಮಾಡ್ತಾನೆ ಎಂಬುದಾಗಿ ನಾವು ಹೇಳ್ಕೊಂಡ್ರು ಕೂಡ ಅದು ವ್ಯರ್ಥದ. ಆಸಕ್ತಿ ನಿಮ್ಮೊಳಗಿರ್ಬೇಕು. ಹಲ್ಲೆಲೂಯಾ. ಅದಕ್ಕೆ ಈ ದಿನ ಉತ್ತಮ ರೀತಿಯಲ್ಲಿ ಅದ್ಭುತ ರೀತಿಯಲ್ಲಿ ನಾವು ದೇವರು ಸಂದೇಶವನ್ನು ಕೇಳುವುದಕ್ಕಾಗಿ ನಾವು ಸಿದ್ಧವಾಗಿರೋಣ. ಎಷ್ಟು ಜನ ಸಿದ್ಧವಾಗಿದ್ರೆ ಕೈ ತೋರಿಸ್ತಾರೆ? ಆಸಕ್ತಿ ಉಳ್ಳವರು. ಆಮೇನ್. ಕೀರ್ತನೆಗಳು 115ನೇ ಅಧ್ಯಾಯ ಅದರ 1, 2, 3 ವಚನ ಯಾರಿಗೆ ಸಿಗ್ತಾವ್ರು ಹೋದ್ರಿ? ನಮ್ಮನಲ್ಲ ಯೆಹೋವನೇ ನಮ್ಮನಲ್ಲ, ನಿನ್ನ ಪ್ರೀತಿ ಸತ್ಯತೆಗಳ ನಿಮಿತ್ತವಾಗಿ ನಿನ್ನ ಹೆಸರನ್ನೇ ಗಣಪಡಿಸು. ಅವರ ದೇವರು ಎಲ್ಲಿದ್ದಾನೆ ಎಂದು ಅನ್ಯರು ಯಾಕೆ ಹೇಳಬೇಕು? ನಮ್ಮ ದೇವರು ಪರಲೋಕದಲ್ಲಿದ್ದಾನೆ. ಆತನು ತನಗೆ ಬೇಕಾದದನ್ನೆಲ್ಲ ಮಾಡುತ್ತಾನೆ. ಬೇಕಾದದನ್ನು ಮಾಡ್ತಾನೆ ಅಥವಾ ಇಲ್ಲ? ಮತ್ತು ನಿಮ್ಗೆ ಏನೇನು ಬೇಕಾಗಿದೆ ದೇವ್ರಿಗೆ ಗೊತ್ತದನೇ ಇಲ್ಲ? ನಿಮಗೆ ಬೇಕಾಗಿರ್ತಕ್ಕಂಥದ್ದು, ನಿಮಗೆ ಏನೇನೋ ಅದನೋ ಅವಶ್ಯಕತೆ ಅದನೋ ಅವೆಲ್ಲ ದೇವರಿಗೆ 100% ಗೊತ್ತದ ಪ್ರೇಯರೇ. ಅಂತ ನಿಮ್ಗೆ ಗೊತ್ತದ. ಅಂತ ನೀವು ಕೇಳಿದ್ರೆ ಮಾತ್ರ ಕೊಡ್ತಾನೆ. ನೀವು ಕೇಳಿದ್ರೆ ದೇವ್ರು ಹೆಂಗೆ ಕೊಡ್ತಾನ? ಈಗ ಒಂದು ರ್ಯಾಷನ್ ಕಾರ್ಡ್ ಅಪ್ಲೈ ಮಾಡಿದ್ರಿ. ಒಂದು ರ್ಯಾಷನ್ ಕಾರ್ಡ್ ಅಪ್ಲೈ ಮಾಡುವಾಗ ಒಂದು ಲೈನಾಗಿ ನಿಂತು ಒಂದು ಕ್ರಮಶಿಕ್ಷಣ ಪಾಲನೆ ಮಾಡಿ, ಮಕ್ಕಳು ಎಷ್ಟು ಮಂದಿಯರ, ಅದ್ರಾಗ ಏನು ಹೆಸರಿಗೆ ಮಿಸ್ಟೇಕ್ ಆಯ್ತಾ, ಏನೇನು ಪ್ರಾಬ್ಲಮ್ ಆಯ್ತಾ ಎಂಬುದಾಗಿ ಎಷ್ಟು ನೀವು ಪರೀಕ್ಷಿಸಿ ಪದೇ ಪದೇ ನೋಡ್ತಕ್ಕಂಥವ್ರಾಗಿರ್ತೀರಿ. ಒಂದು ಅರ್ಜಿ ಕೊಟ್ಟಾಗ ಒಂದು ವಾರ, ಒಂದು 10 ದಿನ, ಒಂದು 15 ದಿನ, ಒಂದು 20 ದಿನ, ಒಂದು ತಿಂಗಳಾದ್ರೂ ಕೂಡ ಪದೇ ಪದೇ ಹೋಗಿ ನೀವೇನು ಮಾಡ್ತೀರಿ? ಪರೀಕ್ಷಿಸ್ತಕ್ಕಂಥವ್ರಾಗಿರ್ತೀರಿ. ನಮ್ಮ ರ್ಯಾಷನ್ ಕಾರ್ಡ್ ಆಯ್ತರಿ ಇಲ್ರಿ ಅಂತೇಳಿ. ಅಧಿಕಾರಿ ಗೊತ್ತದ ನಿಮ್ಮ ರ್ಯಾಷನ್ ಕಾರ್ಡ್ ಬೇಕಾ ಅಥವಾ ಇಲ್ಲ. ನೀವು ರ್ಯಾಷನ್ ಕಾರ್ಡು ಅಪ್ಲೈ ಮಾಡಿದ್ರಿಂದ ಆ ಅಧಿಕಾರಿ ಗೊತ್ತದ ನಿಮ್ಮ ಮನೆಗೆ ಎಷ್ಟು ರ್ಯಾಷನ್ ಕೊಡಬೇಕು ಮತ್ತು ಆ ಕಾರ್ಡಿನಾಗ ಯಾರ್ಯಾರ ಹೆಸರುಗಳವ, ನೀವು ಎಷ್ಟು ಶ್ರೀಮಂತರಿದ್ದೀರಿ ಎಂಬುದಾಗಿ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಆದ ತಕ್ಷಣ ಎಲ್ಲ ಗೊತ್ತಿರ್ತಲ್ಲಿ. ನಿಮ್ಗೆ ಏನೇನು ಬೇಕಾಗಿರ್ತದ, ಏನೇನು ನಿಮ್ಮ ಮನ್ಯಾಗ ಎಷ್ಟೆಷ್ಟು ವಾಹನಗಳವ, ಯಾರ ಹೆಸರು ಏನೇನು ಗಾಡಿಗಳು ಎಂಬುದಾಗಿ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಮಾಡಿದ ತಕ್ಷಣ ಎಲ್ಲ ಟೋಟಲ್ ನಿಮ್ಮ ಬಜೆಟ್ ಹೊರಗೆ ಬೀಳ್ತದೆ ಪ್ರಿಯರೇ. ಈಗಿನ ಮುಂದಿನ ದಿನಮಾನದಲ್ಲಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟು ಅಂಬುದು ಕೂಡ ಗೊತ್ತೈತದ. ಎಷ್ಟು ಅಕೌಂಟ್ ಅವ ಆಲ್ರೆಡಿ ಆಧಾರ್ ಕಾರ್ಡ್ ಲಿಂಕ್ ಅದ ಗೊತ್ತಾಗ್ಲತ್ತದ, ಪ್ಯಾನ್ ಕಾರ್ಡ್ ಲಿಂಕ್ ಅದ ಗೊತ್ತಾಗ್ಲತ್ತದ. ಮುಂದಿನ ದಿನಮಾನದಲ್ಲಿ ನಾವು ಗರೀಬರಿದ್ದೇವೆ ಅಂತೇಳಿ ಕೂಡ ನೀವು ಯಾವುದರ ಒಂದು ಗೌರ್ಮೆಂಟ್ಲಿಂದ ಸವಲತ್ತು ತೊಗೊಳಕ್ಕೆ ಹೋಗುವಾಗ ನಿಮ್ಮ ಅಕೌಂಟ್ದಾಗ ಬ್ಯಾಲೆನ್ಸ್ ಎಷ್ಟದ, ನಿಮ್ಮ ಡೈಲಿ ಟ್ರಾನ್ಸಾಕ್ಷನ್ ಎಷ್ಟದ ಎಂಬುದಾಗಿ ಕಂಪಲ್ಸರಿ ಅವರಿಗೆ ಗೊತ್ತೈತೆ ಅಂತ ಪ್ರೇರಣೆ. ಮುಂದಿನ ಸಿಸ್ಟಮ್ ಒಂದೇ ಕಾರ್ಡ್, ನಿಮ್ಮ ಪ್ರಾಪರ್ಟಿಗೆ ಒಂದೇ ಕಾರ್ಡ್ ಇರ್ತದೆ, ನಿಮ್ಮ ಅಕೌಂಟ್ಗೆ ಒಂದೇ ಕಾರ್ಡ್ ಇರ್ತದೆ, ಎಲ್ಲ ಒಂದೇ ಕಾರ್ಡ್ಗಳು ಮುಂದಿನ ದಿನಮಾನದಲ್ಲಿ ಆಲ್ರೆಡಿ ಬಂದೇ ಬರ್ತಾವೆ ಪ್ರಿಯ. ಆಲ್ರೆಡಿ ಆಂಧ್ರದಾಗ ಈ ಕಾರ್ಡ್ ಸಿಸ್ಟಮ್ ಬಂದು ಆಲ್ರೆಡಿ ಫಾರಿನ್ ಸಿಸ್ಟಮ್ ಆಂಧ್ರದಾಗ ಆಲ್ರೆಡಿ ಬಂದು ಹೋಗ್ಯದ ಪ್ರೇರಿ. ನಮ್ಮ ಕರ್ನಾಟಕದಾಗಿನ ಬರ್ಲಕ್ಕಿಲ್ಲ, ಅದು ಕೂಡ ಮುಂದಿನ ಬರ್ತದ. ಆದರೆ ಅವ್ರಿಗೆ ಗೊತ್ತದ, ಅಧಿಕಾರಿಗಳಿಗೆ ಗೊತ್ತದ, ನಿಮ್ಮಲ್ಲಿ ಏನೇನದ ಎಂಬುದ ಗೊತ್ತದ. ಹಾಗೆ ದೇವ್ರಿಗೆ ಗೊತ್ತದ, ನಿಮ್ಮ ಸನ್ನಿಧಿಯಲ್ಲಿ ಏನದ, ನಿಮ್ಮ ಮನೆಯಲ್ಲಿ ಏನದ ಎಂಬುದಾಗ ಕೂಡ ದೇವ್ರಿಗೆ ಗೊತ್ತದ. ಎಷ್ಟು ಬೆಳ್ಳಿ ಬಂಗಾರ ಅದ, ಎಷ್ಟು ಆಸ್ತಿ ನಿಂಬಲದ ಗೊತ್ತದ. ಆದರೆ ಒಂದು ಜಾಗ್ರತ, ನೀನು ಬೇಡುವಾಗ ಮಾತ್ರ ದೇವ್ರು ನೀನು ಕೊಡ್ತಾನೆ ಪ್ರಿಯರೇ. ನೀನು ಬೇಡದೆ ಅಂದ್ರೆ ದೇವ್ರು ನಿಂಗೆ ಕೊಡ್ತಾನ, ನೀನು ಬೇಡಲಿಲ್ಲ ಅಂದ್ರೆ ದೇವ್ರು ನಿನಗೆ ಕೊಡ. ಅದಕ್ಕೆ ಹೇಳ್ತಾನೆ ಇಲ್ಲಿ ಸ್ಪಷ್ಟವಾಗಿ, ಕೀರ್ತನೆಗಾರ ಹೇಳ್ತಾರೆ ಸ್ಪಷ್ಟವಾಗಿ, ನಮ್ಮನ್ನೆಲ್ಲ ಯೆಹೋವನೇ ನಮ್ಮನ್ನೆಲ್ಲ ನಿನ್ನ ಪ್ರೀತಿ ಸತ್ಯತೆಗಳ ನಿಮಿತ್ತವಾಗಿ ನಿನ್ನ ಹೆಸರನ್ನೇ ಘನಪಡಿಸು ಎಂಬುದಾಗಿ.
ದೇವ್ರ ಹೆಸರು ಸ್ಪಷ್ಟವಾಗಿ ನೀವು ಘನಪಡಿಸ್ಬೇಕು. ದೇವ್ರ ಹೆಸರು ನೀವು ಘನಪಡಿಸುವಾಗ, ದೇವ್ರ ಹೆಸರು ನೀವು ಉನ್ನತ ಸ್ಥಾನಕ್ಕೆ ನೀವು ಪ್ರಗತಿಗೆ ತರುವಾಗ ದೇವ್ರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಯಾಕಂದರೆ ಆತನ ಗೊತ್ತದ, ಆತನ ಹೆಸರನ್ನು ಆತನ ಸ್ಪಷ್ಟವಾಗಿ ಬಳಕೆ ಮಾಡ್ತಾನೆ, ಘನಪಡಿಸ್ತಾನೆ. ಆದರೆ ಅನ್ಯರ ನೋಡಿ ಅನ್ಯ ಸಂಪರ್ಕ ಮಾಡ್ತಕ್ಕಂಥ ಸ್ಥಿತಿಗೆ ನೀವು ಬರಬಾರ್ದು ಎಂಬುದಾಗಿ ದೇವ್ರ ವಾಕ್ಯ ಹೇಳ್ತಾನೆ. ಪ್ರಿಯರೇ, ದೇವ್ರು ನಂಬಲಂಥ ಜನ, ದೇವ್ರ ಮೇಲೆ ವಿಶ್ವಾಸ ಇಡಲಂತ ಒಂದು ಜನ ನೋಡಿ ನಿಮ್ಮನ್ನು ಹೀಯಾಳಿಸಬಾರ್ದು, ನಿಮ್ಮನ್ನು ಹಂಗಿಸಬಾರ್ದು, ನಿಮ್ಮ ಗುರಿತವಾಗಿ ಮಾತಾಡಬಾರ್ದು. ಇಂಥ ಒಂದು ಸ್ಥಿತಿಗೆ ನೀವು ಕ್ರೈಸ್ತವರಾಗಿರ್ತಕ್ಕಂಥದ್ದು ನೀವು ಬರ್ಲಕ್ಕೆ ಅವಕಾಶ ಚಾನ್ಸಸ್ ಇಲ್ಲೇ ಇಲ್ಲ. ಇವತ್ತು ಅನೇಕ ಜನರು ಪ್ರಾರ್ಥನೆ ರಿಕ್ವೆಸ್ಟ್ಗಳು, ಮನವಿಗಳು ಅನೇಕ ಜನರು ಇರ್ತಾವೆ ಪ್ರಿಯರೇ, ಇಲ್ಲಂತಿಲ್ಲ. ಪ್ರಾರ್ಥನೆ ರಿಕ್ವೆಸ್ಟ್, ಮನವಿಗಳು ನಿಮ್ಮ ಇರ್ತಾವ. ಆದರೆ ಅದರಲ್ಲಿ ಸ್ಥಿರವಾಗಿ ನೀವೆಷ್ಟು ಬಲವುಳ್ಳವರಾಗಿದ್ದೀರಿ ಎಂಬುದಾಗಿ ನಿಮ್ಮನ್ನು ಪರೀಕ್ಷಿಸ್ಕೊಳ್ಬೇಕು ಪ್ರಿಯರೇ. ಎಷ್ಟು ಬಲಹೀನರಾಗಿದ್ದೀರೋ, ಎಷ್ಟು ಬಲವುಳ್ಳವರಾಗಿದ್ದೀರೋ ನಿಮ್ಮ ನೀವು ಪರೀಕ್ಷಿಸಿಕೊಳ್ಳೋರಾಗಿ ಇದ್ದು ನೀವು ಮುಂದೆ ಬರುವಾಗ ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ. ಇವತ್ತು ಎಷ್ಟೋ ಜನ ನೋಡ್ತೇವೆ ಸ್ಪಷ್ಟವಾಗಿ, ಏನೇನೋ ವಾಸ್ತು ಕರೆಕ್ಟ್ ಇಲ್ಲ ಅಂತೇಳಿ ಅದು ಮಾಡಕ್ಕೆ ಹೋಗ್ತಾರೆ, ವಾಸ್ತು ಕರೆಕ್ಟ್ ಇಲ್ಲ ಇದು ಮಾಡಕ್ಕೆ ಹೋಗ್ತಾರೆ, ವಾಸ್ತು ಕರೆಕ್ಟ್ ಇಲ್ಲ ಅಂತೇಳಿ ಏನೇನೋ ಮಾಡ್ತಾರೆ ಪ್ರಿಯರೇ. ಆದರೆ ವಾಸ್ತು ಸರಿಯಾಗಿರ್ತಕ್ಕಂಥದ್ದು ಎಲ್ಲ ನೀವು ಅದಂತೆ ದೇವ್ರ ಮೇಲೆ ಸೃಷ್ಟಿ ಮಾಡ್ಯಾನ. ಒಂದು ವೇಳೆ ದೇವರು ನೀನು ಪರೀಕ್ಷಿಸಿ ಹಿಂಗೊಂದು ಸ್ಥಳದಲ್ಲಿ ಮೂರ್ತಿ ನಿಲ್ಲಿಸಿ ಇದು ನೀನು ವಾಸ್ತು ಕರೆಕ್ಟ್ ಇಲ್ಲ ಅಂತ ಒಂದು ಕೈ ತೆಗೆದಾಗದಂದ್ರೆ ಏನು ಮಾಡ್ತೀರಿ? ಈ ಕೈ ವಾಸ್ತು ನಿನ್ನ ಕರೆಕ್ಟ್ ಇಲ್ಲ, ಇದನ್ನ ತೆಗೆದಾಕ್ತ ಅಂತೇಳಿ ದೇವ್ರ ಕೈ ತೆಗೆದಾಗ್ದ ಅನ್ಕೋರಿ, ಮತ್ತೆ ಕೂಡ್ಲಕ್ಕೆ ಅವಕಾಶ ಅದ? ದೇವ್ರಿಗೆ ಕೈ ತೆಗೆದಾಗದಂದ್ರೆ ಮತ್ತಿನ್ನೊಬ್ಬರು ಯಾರ್ತಕ್ಕಂಥ ಕೈ ಜಾಯಿಂಟ್ ಮಾಡ್ತಾರ? ನಿನ್ನ ಒಂದು ಕಣ್ಣಿನ ವಾಸ್ತು ಕರೆಕ್ಟ್ ಇಲ್ಲ ನೋಡು, ಈ ಕಣ್ಣಿನಾಗ ಭಾಳ ಒಂದು ಸಮಸ್ಯೆ ಅದ, ಈ ಕಣ್ಣ ತೆಗೆದಾಕ್ಲತ್ತ ನೋಡು ಅಂತೇಳಿ ದೇವ್ರೊಂದು ಕಣ್ಣು ತೆಗೆದಾಗ್ದನಂದ್ರ ವಾಸ್ತು ಸರಿ ಆಯ್ತದ? ನಿಮ್ಮ ಪ್ರತಿಯೊಂದು ಪಾರ್ಟ್ಸು ದೇವರು ಸ್ಪಷ್ಟವಾಗಿ ಆತನ ಸೃಷ್ಟಿ ಇದೆ. ಆತನ ತನ್ನ ಕೈಯಲ್ಲಿ ಚಿತ್ರಿಸಿಕೊಂಡು ನಿಮ್ಮ ಅಂಗ ನಿಮ್ಮ ನರನಾಡಿಗಳನ್ನು ಆತನ ಸೃಷ್ಟಿ ಮಾಡಿ ನೀವು ಹೀಗೆ ಇರಬೇಕು, ಹೀಗೆ ನೀವು ನಡಿಬೇಕೆಂಬ ಉದ್ದೇಶ ಇಟ್ಕೊಂಡು ದೇವರು ನಿಮ್ಮನ್ನು ಸರಿ ಮಾಡ್ಯಾನ ಪ್ರಿಯರೇ. ಆದರೆ ಮೊದಲನೇದು, ನೀ ಸರಿಯಾಗಿದ್ದೆ ಅಂದ್ರೆ ನಿನ್ನ ವಾಸ್ತುಗಳೆಲ್ಲ ಸರಿಯಾಗಿರ್ತಾವೆ ಪ್ರಿಯರೇ. ನೀನು ಕರೆಕ್ಟಾಗಿ ನಡ್ಕೊಂಡೆ ಅಂದ್ರೆ ನಿನ್ನ ದಿನಗಳೆಲ್ಲ ಕರೆಕ್ಟಾಗಿರ್ತಾವೆ. ನೀ ಸರಿಯಾಗಿ ನಡ್ಕೊಂಡಿಲ್ಲ ಅಂದ್ರೆ ನಿನ್ನ ದಿನಗಳು ಕರೆಕ್ಟಾಗಿ ನಡಿಲಕ್ಕೆ ಅವಕಾಶ ಚಾನ್ಸಸ್ ಇಲ್ಲೇ ಇಲ್ಲ. ನೀನೇನು ಮಾಡುತ್ತಿ ಅದು ನೀನು ಅನುಭವಿಸ್ತಿ. ನೀನು ಹೇಗೆ ಯಾವ ಥರವಾಗಿ ನಿನ್ನ ನಡೆ ನಿನ್ನ ನುಡಿಯದ ಆ ಥರವಾಗಿ ನೀನು ಪ್ರತಿಫಲ ಹೊಂದಿ ಅಷ್ಟೇ. ಹೀಗಾಗಿ ನಾವು ಹಿಂಗೆ ಇರ್ತೀವಿ ಅಂದ್ರೆ ಆಗಲ್ಲ. ನೀವು ದೇವ್ರ ಹಾಗೆ ನಡೆಯೋದಕ್ಕಾಗಿ ನೀವು ಪ್ರಯಾಸ ಪಡಬೇಕು. ಪ್ರತಿದಿನ ನೀವು ಸೃಷ್ಟಿಕರ್ತನನ್ನು ಆತನ ಸ್ಮರಿಸಿ ಆತನ ಚಿತ್ತಂತೆ ನೀವು ನಡೆಯುವಾಗ ದೇವರು ನಿಮ್ಮ ಜೀವಿತಗಳಲ್ಲಿ ಅನೇಕ ಒಂದು ಅದ್ಭುತಗಳು ಪ್ರತಿದಿನ ಮಾಡ್ತಾನ. ಮತ್ತು ನೀವು ಬೇಡುವಾಗ ಎಲ್ಲ ದೇವರು ನಿಮ್ಗೆ ಕೊಡ್ತಾನೆ. ಯಾಕಂದರೆ ದೇವರಿಗೆ ಗೊತ್ತದೆ. ಅದಕ್ಕೆ ಹೇಳ್ತಾನೆ 3ನೇ ವಚನದಲ್ಲಿ, ನಮ್ಮ ದೇವರು ಪರಲೋಕದಲ್ಲಿದ್ದಾನೆ, ಆತನು ತನಗೆ ಬೇಕಾದದನ್ನೆಲ್ಲ ಮಾಡುತ್ತಾನೆ ಎಂಬುದಾಗಿ. ಆತನಿಗೆ ಏನು ಇಷ್ಟ ಅದನ್ನು ಅದನ್ನು ಕಂಪಲ್ಸರಿ ಮಾಡ್ತಾನೆ ಆತನು. ನೀವೆಷ್ಟು ಪ್ರಾರ್ಥನೆ ಮಾಡಿರಿ, ನೀವು ಮಾಡದೇ ಹೋಗ್ರಿ, ದೇವ್ರು ನಂಗೆ ಅದು ಬೇಕು ಇದು ಬೇಕು ಅಂತೇಳಿ ಎಷ್ಟು ಪ್ರಾರ್ಥನೆ ಮಾಡಿರಿ, ನಿಮಗೆ ಏನೇನು ಬೇಕಾಗ್ಯದೋ ಅದೇ ಮಾಡ್ತಾನೆ. ಅದು ಹೊರತು ನೀವು ಬೇಡಿದಂಥ ನಿಮ್ಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲೇ ಇಲ್ಲ. ಇಬ್ಬರು ಅಕ್ಕತಂಗರಿದ್ದು ಉತ್ತಮವಾಗಿ ಅದ್ಭುತವಾಗಿ ಒಂದು ಪ್ರೀತಿ ಅನನ್ಯತೆ ಐಕ್ಯತೆಯಲ್ಲಿ ಬೆಳೆದಿರ್ತಾರ. ಅವ್ರು ಏನು ಮಾಡ್ತಾರೋ ಕೂಡ ಒಬ್ಬರೊಬ್ಬರಿಗೆ ಹೇಳದೇನೆ ಏನು ಮಾಡಲ್ರು. ಅವ್ರು ಒಬ್ಬರೊಬ್ಬರು ಹೇಳಿಕೊಳ್ಳೋದಾಗೆ, ಒಬ್ಬರೊಬ್ಬರು ಡಿಸ್ಕಸ್ ಮಾಡೋದಾಗೆ, ಅವ್ರ ಜೀವನದಲ್ಲಿ ನಿರ್ಧಾರ ತಗೋಬೇಕಾದ್ರೂ ಕೂಡ, ಯಾವ ಉದ್ಯೋಗ ಮಾಡಬೇಕಾದ್ರೂ ಕೂಡ, ಯಾವ ಎಜುಕೇಶನ್ ಮಾಡಬೇಕಾದ್ರೂ ಕೂಡ, ಅವ್ರ ಜೀವಿತಗಳೆಲ್ಲ ಮುಂದಕ್ಕೂ ನೋಡ್ಕೊಂಡು ಬರುವಾಗ ಅವ್ರು ಒಬ್ಬರೊಬ್ಬರು ಹಂಚಿಕೊಂಡು ನಾವು ಹೀಗೆ ಮಾಡ್ಬೇಕು, ನಾವು ಹೀಗಿರ್ಬೇಕೆಂಬುದಾಗಿ ಆ ಇಬ್ಬರ ಅಕ್ಕದಂಗರು ನಿರ್ಧಾರ ಮಾಡಿಕೊಂಡು ಉನ್ನತ ಸ್ಥಾನಕ್ಕೆ ಪ್ರತಿದಿನ ಬೆಳೀತಕ್ಕಂಥರಾಗಿರ್ತಾರೆ. ಅವ್ರಿಗೆಲ್ಲಕ್ಕಿಂತ ಬೆಸ್ಟ್ ಒಂದು ಇಷ್ಟ ಅಂತೇನಂದರೆ ಸ್ವಿಮ್ಮಿಂಗ್ ಮಾಡ್ತಕ್ಕಂಥದ್ದು, ಇಸಲಾಡ್ತಾರಂತಾರಲ್ಲ, ಇದು ಅವ್ರಿಗಿಬ್ಬರೇ ಅಕ್ಕತಂಗರಿಗೆ ಬಹಳಷ್ಟು ಇಷ್ಟ ಅಂತ. ಒಂದಿನ ಹಿಂಗೆ ಒಂದು ಸ್ವಿಮ್ಮಿಂಗ್ ಫೀಲ್ಡ್ದಾಗ ಹೋಗಿ ಇಬ್ಬರು ಇಸಲಾಡತ್ತಾರ. ತಂಗೆ ಕೈದಾಗ ಒಂದು ಗೋಲ್ಡನ್ ರಿಂಗ್ ಅದ, ಡೈಮಂಡ್ ಒಳಗೆ ಅದು ಗೋಲ್ಡನ್ ಅದ, ಡೈಮಂಡ್ ರಿಂಗ್ ಅದಾಗ ಸ್ಪಷ್ಟವಾಗಿ ಡೈಮಂಡ್ ಅದಕ್ಕೆ ಹತ್ತಿದ. ಸ್ವಿಮ್ಮಿಂಗ್ ಪೂಲ್ದಾಗ ಇಸಲಾಡತ್ತಾರ. ಆ ರಿಂಗ್ ಏನಾಯ್ತದ ಕೈದಾಗ ಇದು ಬಿದ್ದೋಯ್ತು ಪ್ರಿಯರೇ. ಬಿದ್ದೋದಾಗ ಸಮಯ ಆಗ್ಲತ್ತ ಅಲ್ಲ, ಯಾಕಂದ್ರೆ ಈ ಸ್ವಿಮ್ಮಿಂಗ್ ಪೂಲ್ಗಳಲ್ಲಿ ಒಂದು ಟೈಮ್ ಇರ್ತದೆ, ಟೈಮಿಂಗ್ ಪ್ರಕಾರ ಅವರು ಕ್ಲೋಸ್ ಮಾಡ್ತಾರೆ. ಬಿದ್ದೋಗ್ಯದ ಹುಡುಗ ಮ್ಯಾಲೆ ಬಂದ ತಕ್ಷಣ ನೋಡೋಕ್ಕೆ ಇಲ್ಲ, ನೀರು ಎಲ್ಲ ಅಗಡಾಡ್ತಕ್ಕಂಥದ್ದೆಲ್ಲ ನಿಂತು ಹೋದಾಗ ಆ ಡೈಮಂಡ್ ರಿಂಗು ನಡು ಸ್ಥಳದಲ್ಲಿ ಕಾಣ್ಬರ್ತದೆ. ಹೋಗಿದೆ ಅದೊಂದು ಕಬ್ಬಿಣದು ಕೆಳಗೆ ಫ್ರೇಮ್ ಇರ್ತದ, ಆ ಫ್ರೇಮಿನ ಒಳಗೆ ಸಿಕ್ಬಿದ್ದಾಗ ಅಲ್ಲಿ ಪರಿಸ್ಥಿತಿ ಏನೈತೆ ಅಂದರೆ, ಅಕ್ಕೋ ನನ್ನ ತಂಗಿ ರಿಂಗ್ ಹಿಂಗೆ ಅಲ್ಲದ ಅಂತೇಳಿ ಏನು ಮಾಡ್ತಾಳ ಅಕ್ಕ ಮತ್ತು ಸ್ವಿಮ್ಮಿಂಗ್ ಪೂಲ್ದಾಗ ಬರ್ತಾಳೆ. ಅಂದರೆ ಸ್ಟೆಪ್ ಬೈ ಸ್ಟೆಪ್ ನೀರು ಇರ್ತಾವಲ್ಲಿ. ಇಲ್ಲಿ ನೀರು ತೊಡೆ ಮೇಲೆ ಇರ್ತಾವೆ, ಕುತ್ಕಿತನ ಇರ್ತಾವೆ. ಒಂದು ಒಳಗೆ ಮುಣಗಲ್ ಮನುಷ್ಯ ಸ್ವಲ್ಪ ಒಳಗೆ ಹೋದಾಗ ಮುಣುಗ್ತಾನ, ಇನ್ನೂ ಸ್ವಲ್ಪ ಒಳಗೆ ಹೋದಾಗ ಮುಣುಗ್ತಾನ, ಇನ್ನೂ ಸ್ವಲ್ಪ ಹೋದ ಒಳಗೆ ಮನುಷ್ಯ ಮುಣುಗ್ತಾನ. ಈ ರೀತಿಯಾಗಿ
ಸ್ವಿಮ್ಮಿಂಗ್ ಪೂಲ್ದಾಗ ನೀರನ್ನು ಅವರು ನೀರು ಮಾಡಿಸ್ತಾರ. ಅದ್ರ ಸೆಂಟ್ರದ ಹೋದ ತಕ್ಷಣ ಆ ರಿಂಗ್ ಕಾಣಿಸ್ತದ. ಆ ರಿಂಗು ತೆಗಿಲಕ್ಕೆ ಹೋಗ್ತಾಳ. ರಿಂಗ್ ತೆಗಿಲಕ್ಕೆ ಹೋದಾಗ ಕೂದಲು ಸಿಕ್ಬಿಡ್ತಾವ ಆಕಿಂದು, ಯಾರ್ದು ಅಕ್ಕಂದು. ರಿಂಗ್ ತೆಗಿಲಕ್ಕೆ ಹೋಗ್ತಾಳ. ರಿಂಗ್ ತೆಗಿಲಕ್ಕೆ ಹೋದಾಗ ಕೂದಲು ಸಿಕ್ಬಿಡ್ತಾವ. ಉಸಿರಾಟಕ್ಕೆ ತೊಂದರೆ ಆಯ್ತಕ್ಕಂಥ ಸ್ಥಿತಿ. ಯಾಕಂದ್ರೆ ಸಿಕ್ಕಿಬಿದ್ದಾಗ ತೆಗಿತಕ್ಕ ಹೊರಗೆ ಬರ್ಲಕ್ಕೆ ಅವಕಾಶ ಅನಿಸ್ತವ್ರಿಗೆ ಇರಲ್ಲ. ಯಾಕೋ ಈ ಪರಿಸ್ಥಿತಿ ಅಂತೇಳಿ ತಂಗಿ ಏನು ಮಾಡ್ತಾಳೆ, ಮತ್ತೆ ಎಕ್ದಮ್ ಆಕಿ ಬಿ ನೀರಾಗ ಬಂದು ಫಸ್ಟ್ ಏನು ಮಾಡ್ತಾಳ, ಆ ಕೂದಲನ್ನು ತೆಗಿಬೇಕಾಗಿ ಪ್ರಯತ್ನ ಪಡ್ತಾಳ. ಆ ಹೇಳಿಕೆ ಆ ಸಮಯ ಆಗ್ಲತ್ತ ಅಂತೇಳಿ ಆ ಸ್ವಿಮ್ಮಿಂಗ್ ಪೂಲ್ ಅಧಿಕಾರಿ ಏನು ಮಾಡ್ತಾನ, ಕ್ಲೋಸ್ ಮಾಡಾಕ್ತಾನ. ಅದು ಕ್ಲೋಸ್ ಮಾಡಿದಾಗ ಆ ಬಟನ್ ದಬಸ್ರೆ ಏನಿರ್ತದೆ, ಸ್ವಲ್ಪ ಪೂರ ಕಂಪ್ಲೀಟ್ಲಿ ಏನಾಯ್ತದ, ಅದು ಒಂದು ಐರನ್ದು ಸ್ಟಿಲ್ ಟೈಪ್ ಒಂದು ಬ್ಯಾನರ್ ಇರ್ತದ. ಅದು ಬಂದು ಕಂಪ್ಲೀಟ್ಲಿ ಪೂರ ಏನು ಮಾಡ್ತದ, ಸ್ವಿಮ್ಮಿಂಗ್ ಪೂಲು ಕ್ಲೋಸ್ ಮಾಡಿ ಆಗ್ತದೆ ಪ್ರಿಯರೇ. ಅದ್ರೊಳಗೆ ಗಾಳಿ ಹೋಗ್ಲಕ್ಕ ಒಂದು 2-3 ಇಂಚಿಂದು ಒಂದು ಪ್ಲೇಸ್ ಮಾಡಿರ್ತಾರೆ ಅಷ್ಟೇ. ಅದಕ್ಕೆ ಬಿಟ್ಟು ಮತ್ತೆ ಬೇರೆದೇನಿರಲ್ಲ. ಆ ಸ್ವಿಮ್ಮಿಂಗ್ ಪೂಲ್ ಕ್ಲೋಸ್ ಮಾಡಾಕ್ತಾರ. ಕ್ಲೋಸ್ ಆಗಿ ಬಾದ ತೆಗಳಿಕೆ ಕೂದಲು ಹೊರಗೆ ಬರ್ತಾವ. ಆದರೆ ಇಲ್ಲಿ ಮುಂದೆ ಬಂದಕ್ಕೆ ಸ್ವಿಮ್ಮಿಂಗ್ ಪೂಲು ಕ್ಲೋಸ್ ಅದ. ಅವ್ರು ಪ್ರಯತ್ನ ಪಡ್ಲತ್ತಾರ, ಕ್ಲೋಸ್ ಅದ, ಏನು ಮಾಡ್ಲಕ್ಕೆ ಚಾನ್ಸ್ ಇಲ್ಲ. ಹೊಡಿಲತ್ತಾರ, ಎಲ್ಲ ಮಾಡತ್ತಾರ, ಕೂಗ್ಲತ್ತಾರ. ಅಲ್ಲಿ ಕೇಳ್ತಕೊಂತಾರೆ, ಯಾರು ಇಲ್ಲ. ಅವ್ನಿಗೆ ಸಮಯ ಇತ್ತು, ಸಮಯಾನುಸಾರವಾಗಿ ಕ್ಲೋಸ್ ಮಾಡಿ ಅವಾಗೇನ ಹೋದಾಗ ಸುಮಾರು 8-9 ಗಂಟೆಗೆ ಕ್ಲೀನ್ ಮಾಡ್ತಕ್ಕಂಥ ಒಂದು ಯೌವನಸ್ಥರು ಬರ್ತಾಳ. ಆ ಸ್ವಿಮ್ಮಿಂಗ್ ಪೂಲ್ ಕ್ಲೀನ್ ಮಾಡಕ್ಕೆ ಬಂದಾಗ ಅವ್ರಿಗೆ ಒಳಗೆ ಕೂಗ್ಲತ್ತರ ಕಡೆಗೆ ಅವ್ರು ಏನೂ ಪ್ರಯೋಜನ ಇಲ್ಲ. ಲಾಸ್ಟ್ ನೋಡಿ ಡೈಮಂಡ್ ರಿಂಗ್ ಅಂತೂ ಹೋಗಿ ಮತ್ತೆ ಪ್ರಯತ್ನ ಪಟ್ಟು ತೆಕ್ಕೊಂಬರ್ತಾರ. ಆ ಡೈಮಂಡ್ ರಿಂಗ್ ತೆಕ್ಕೊಂಬಂದ್ರು ಕೂಡ ಅವ್ರು ಪ್ರಾಣ ಉಳಿಸ್ಲಕ್ಕೆ ಅವಕಾಶ ಅನಿಸಿಲ್ಲ. ಯಾಕಂದ್ರೆ ಸಾಟರ್ಡೆ ಸಂಡೇ ಹಾಲಿಡೇ ಇರ್ತಕ್ಕಂಥ ಸ್ಥಿತಿ ಇರ್ತಂತ ಅದು ಕ್ಲೋಸ್ ಮಾಡ್ತಾ ಕಂಪ್ಲೀಟ್ ಪರಿಸ್ಥಿತಿ ಇದ್ದಾಗ ಏನು ಮಾಡ್ಬೇಕು ಅರ್ಥ ಆಗ್ಲತ್ತಿಲ್ಲ ಅಂತ ಒಂದು ಸ್ಥಿತಿಯಲ್ಲಿ ಅವ್ರು ಸಿಕ್ಕಿಬಿದ್ದಾರೆ. ಆದರೆ ದೇವ್ರಿಗೆ ಗೊತ್ತದ ಅವ್ರಿಗೆ ಹೇಗೆ ಅದ್ರ ತೆಗಿಬೇಕೆ ಬಂದಾಗ ದೇವ್ರಿಗೆ ಗೊತ್ತದ. ಆಲ್ರೆಡಿ ಅವ್ರೆಲ್ಲರೂ ಯಾವುದು ಮಾಡಿದ್ರು ಕೂಡ ಡಿಸ್ಕಸ್ ಮಾಡ್ತಕ್ಕಂಥವ್ರಾಗಿದ್ದರು. ಆದರೆ ಅಲ್ಲಿ ನೋಡುವಾಗ ಅಕ್ಕಗ ಶುಗರ್ ವ್ಯಾಧಿ ಅದ ಅಂತ ಆಕೆಗೆ ಸ್ಪಷ್ಟವಾಗಿ. ಶುಗರ್ ಆಕೆನ ಬಾಡಿದಲ್ಲದ, ಹೈ ಶುಗರ್ ಅದ. ಆಕೆ ಕಂಪಲ್ಸರಿ ಪ್ರತಿದಿನ ಸಾಯಂಕಾಲ ಒಂದು ಇಂಜೆಕ್ಷನ್ ಆಕೆ ಕಂಪಲ್ಸರಿ ಮಾಡ್ಕೋಬೇಕಂತ ಸ್ಥಿತಿ ಹೇಳಾಕಿ ಸಾಯಂಕಾಲ ಇಂಜೆಕ್ಷನ್ ಬೇಕು ನಮ್ಮ ಅಕ್ಕಗ ಅಂತೇಳಿ ತಂಗಿ ಚಿಂತೆ ಮಾಡತ್ತಲ್ಲ. ಪ್ರಯೋಜನ ಏನೂ ಇಲ್ಲ. ಆ ಸ್ವಿಮ್ಮಿಂಗ್ ಪೂಲು ಕ್ಲೀನ್ ಮಾಡಕ್ಕೆ ಯವನಸ್ಥರು ಬರ್ತಾಳ. ಬಗ್ಗೆ ಬಂದ್ಮೇಲೆ ಒಳಗೆ ನೋಡ್ತಾಳೆ, ಏನೂ ಕಾಣಿಸಲ್ಲ. ಆಕಿನ ಕೆಲಸಕ್ಕೆ ಮಾಡ್ಕೊಳ್ತಾಳೆ, ಹೋಗ್ತಾಳ. ಆದರೆ ಇವ್ರು ಕೂಗುವಾಗ ಆ ಸ್ವಲ್ಪ ಹೋಲ್ ಇರ್ತಲ್ಲ, ಅದ್ರಾಗ ಶಬ್ದ ಆಕೆ ಕೇಳಿ ಬಂದಾಗ ಆಕೆ ನೋಡ್ತಾಳ. ನೋಡಿ ಏನಾಗ್ಯದ ಅಂದಾಗ ಆಕೆ ತೆಗಳಿ. ಯಾಕಂದ್ರೆ ಆಕಿನೊಂದು ಡಿಮಾಂಡ್ ಅದ, ನಿಮ್ಮ ಬಟ್ಟೆಗಳಲ್ಲಿ ಹೇಳ್ರಿ ಅಂತ. ಬಟ್ಟೆ ನೋಡುವಾಗ ಪರ್ಸಿನಾಗ ಅಮೌಂಟ್ ಅಂತ ಇಲ್ಲ. ಆದರೆ ಆ ಕಾರ್ಡಿನ ನಂಬರ್ ತೊಗೋತಾಳ. ಕಾರ್ಡಿನ ನಂಬರ್ ತೊಗೊಂಡು ಹೋಗಿ ATM ತಗೊಂಡು ಅಮೌಂಟ್ ಹೊರಡಿಕೆ ATMದಾಗ ಅಮೌಂಟು ಇರಲ್ಲ. ಯಾಕಿಗೆ ಏನು ಬೇಕು, ಆಕೆಗೆ ಹಣ ಕೊಟ್ಟರೆ ಅವ್ರಿಗೆ ಆಕಿನ ಹೊರಗೆ ತೆಗಿತಾಳೆ. ಆಕಿಲ್ಲದ್ರಿಲ್ಲ, ಪರಿಸ್ಥಿತಿ ಎಲ್ಲ ಮೀರ್ ಹೋಗ್ಯದ. ಆದರೆ ಕೊನೆಯ ಸ್ಥಿತಿ ಬಂದಾಗ ನಮ್ಮಲ್ಲಿ ಒಂದು ರಿಂಗ್ ಅದ ಅಂತೇಳಿ ಇಷ್ಟು ಹೋಲ್ನಾಗಿಂದೆ ಆ ರಿಂಗ್ ಕೊಡ್ತಾಳ. ಆ ರಿಂಗ್ ಕೊಟ್ಟ ಮೇಲೆ ಸಂತೋಷ ಉಳ್ಳವರಾಗಿದ್ದು ಅವ್ರಿಗೆ ಮಾತ್ರ ಆಕಿ ಹೊರಗೆ ತರ್ತಾಳ ಪ್ರೇರೆ. ಅಂದ್ರೆ ಆಸೆ ಮನುಷ್ಯನಿಗೆ ಎಷ್ಟು ಒಂದು ಭಯಂಕರವಾಗಿ ಸ್ಥಿತಿ ತಂದಿರ್ತದ. ಆದರೆ ಆ ರಿಂಗ್ ತಕೊಂಡು ಯಾರೈತೆ ಅವ್ರ ಪ್ರಾಣ ಉಳಿಸ್ಬೇಕಾಗಿ ಮೊದಲೇ. ಆದರೆ ರಿಂಗಿಗೆ ಒಂದು ಆಸೆ ಪಟ್ಟು, ಒಂದು ಡೈಮಂಡ್ ರಿಂಗಿಗೆ ಆಸೆ ಪಟ್ಟು ಅವರಿಗೆ ಹೊರಗೆ ತೆಗಿತಾಳ. ಆದರೆ ಡೈಮಂಡ್ ರಿಂಗ್ ಅನ್ನು ತೆಗೆದುಕೊಳ್ತಾಳ. ಆ ಡೈಮಂಡ್ ರಿಂಗ್ ತೆಗೆದುಕೊಂಡು ಈಕೆ ಮರಣ ಹೊಂತಾಳ ಪ್ರೇರೆ. ಮರಣ ಹೊಂತಾಳ. ಇವರಿಗೆ ಸ್ವಿಮ್ಮಿಂಗ್ ಪೂಲ್ದಾಗ ಹೊರಗೆ ಬರ್ತಾರ. ಗಬಗ ಬಂದು ಅವ್ರ ಬಟ್ಟೆ ಎಲ್ಲ ತೊಗೊಂಡು ಅವ್ರು ಓಡಿ ಹೋಗ್ತಾರ. ಆದರೆ ನೆಕ್ಸ್ಟ್ ಡೇ ಏನಾಯ್ತು ಗೊತ್ತದನ್ನ, ಅದರೊಳಗೆ ಯಾರೈತೆ ಇದ್ರೋ CC ಕ್ಯಾಮ್ರಾ ನೋಡ್ತಾರ. ಬಹುಶಃ ಇವರೇ ಮರ್ಡರ್ ಮಾಡಿರ್ಬೋದಾಗಿಂತ ತಿಳಿದು ಅಕ್ಕ ತಂಗಿಗೆ ಇಬ್ಬರಿಗೆ ಬಂಧಿಸ್ತಾರೆ ಪ್ರೇರೆ ಪೊಲೀಸ್ ಅಧಿಕಾರಿಗಳು. ನಾವು ಬದುಕದೇವ ಹೊರಗೆ ಬಂದೇವು ಅಂತಾರ. ನೆಕ್ಸ್ಟ್ ಡೇ ಆ ಸತ್ತೋಗಿರ್ತಕ್ಕಂಥ ಸೇವೆಯನ್ನು ನೋಡಿ ಈ CC ಕ್ಯಾಮ್ರಾ ನೋಡಿ ಇವರೇ ಹೊರಗೆ ಬಂದಾರಲ್ಲ, ಇವರೇ ಏನಾರ ಮಾಡಿರ್ಬೋದು ಆಕೆಗೆ ಆಸೆ ಪಟ್ಟು ಅಂತ ತಿಳ್ಕೊಂಡು ಅವ್ರ ಮೇಲೆ ಕೇಸ್ ಆಯ್ತದ. ಆದರೆ ಎನ್ಕ್ವೈರಿ ಮಾಡಿದಾಗ ಭಾಳ ಸಮಯ ಹಿಡಿತದ. ಒಂದು ಕೇಸ್ ಆಯ್ತಾರೆ ಎನ್ಕ್ವೈರಿ ಮಾಡೋಕೆ ಸಮಯ ಹಿಡಿತವ ಇಲ್ಲ, ಸಮಯ ಹಿಡಿತದ. 1 ವಾರ 2 ವಾರ ಜೈಲಿನಾಗ ಬಂಧಿಸಲ್ಪಡ್ತಾರ. ಅವ್ರು ಎನ್ಕ್ವೈರಿ ಮಾಡಿದ ಅವಾಗ ಕ್ಲಿಯರಿಟಿ ಕಾಣಿಸ್ಬರ್ತದ. ಅವಾಗ ಅದರಿಂದ ಅವ್ರು ಹೊರಗೆ ಬರ್ತಾರೆ ಪ್ರಿಯರೇ. ಯಾಕೆ ಮಾತಾಡ್ತಾರೆ ನಿಮ್ಗಂದ್ರೆ, ಮನುಷ್ಯನ ಜೀವಿತ ಕೂಡ ಇದೆ. ಕೆಲವೊಬ್ಬರು ಆಸೆಕ್ಕಾಗಿ ನಾವು ಬೇಕಾಗಿರ್ತಕ್ಕಂಥದ್ದು ನಾವು ಕೇಳ್ತೇವೆ. ಇದು ಬೇಕಾಗಿದ್ದ ಮೇದಾಗ ನಾವು ಹೋಗ್ತೇವೆ. ಆದರೆ ನಾವು ಹೋಗಿರ್ತಕ್ಕಂಥ ಈ ಸ್ಥಳದಲ್ಲಿ ಕೆಲವು ಸರ್ತಿ ನಾವೇ ಬಂಧಿಸಲ್ಪಡ್ತೇವೆ ಪ್ರಿಯರೇ. ಅದಕ್ಕಾಗಿ ನನ್ನ ಪ್ರಿಯ ಸೋದರ ದೇವ್ರ ವಾಕ್ಯದ ಕೇಳ್ತದ, ದೇವ್ರಿಗೆ ಗೊತ್ತದ ನಿಮಗೆ ಏನೇನು ಬೇಕು, ನಿಮಗೆ ಯಾವ್ಯಾವ ಅಗತ್ಯಗಳವ, ನಿಮ್ಗೆ ದೇವ್ರಿಗೆ ಗೊತ್ತದ ಆಲ್ರೆಡಿ. ಆದರೆ ನೀ ಬೇಡುವಾಗ ದೇವ್ರು ಏನು ಕೊಡ್ತಾನೆ ಪ್ರಿಯರೇ. ಅವ್ರ ಕೊನೆದಾಗಿ ನಾವು ಬದುಕಿದ್ರು ಸಾಕಪ್ಪ, ಡೈಮಂಡ್ ರಿಂಗ್ ಹೋದ್ರೆ ಹೋಗಲ್ದೇಕ ಅಂತೇಳಿ ತಿಳ್ಕೊಂಡು ಡೈಮಂಡ್ ರಿಂಗ್ ಕೊಡಕ್ತಾರ. ಆದರೆ ಬದುಕು ಹೊರಗೆ ಬರ್ತಾರ. ಆದರೆ ಅದರ ಸಜಾ ಮಾತನ್ನ 1 ವಾರ 2 ವಾರ ಅನುಭವಿಸಲೇಬೇಕಾಗ್ಯದ. ಹಾಗೆ ನಿಮ್ಮ ಜೀವಿತದಲ್ಲಿ ಕೂಡ ಕೆಲವೊಂದು ಸಮಸ್ಯೆಗಳು ಬರ್ತಾವೆ. ನೀವು ಆಸೆ ಪಡ್ತೀರಿ, ಅತಿ ಆಸೆ ಪಡ್ತೀರಿ, ಅದ್ರ ಮೇಲೆ ಹೆಚ್ಚಿಗೆ ನೀವು ಪ್ರೀತಿ ಇಡ್ತೀರಿ. ಆ ವಸ್ತು ಒಂದಿನ ನಿಮಗೆ ಹಾನಿಕರವಾಗಿ ಮಾಡ್ತದೆ ಪ್ರಿಯರೇ. ಆ ಕೆಲಸ ಒಂದಿನ ಹಾನಿಕರವಾಗಿ ಮಾಡ್ತದೆ. ಆ ಕಾರ್ಯ ಒಂದಿನ ನಿಮ್ಮ ಜೀವಿತಕ್ಕೆ ಅಗಳ್ಯಾಡಿಸ್ಬಿಟ್ಟು ಕೊಡ್ತದೆ ಬರೀ ಕಂಪ್ಲೀಟ್ಲಿ. ಇಂಥ ಒಂದು ಸ್ಥಿತಿಗೆ ನೀವು ಬಂದು ಬೀಳ್ತೀರಿ. ಅದಕ್ಕೆ ದೇವ್ರಿಗೆ ಗೊತ್ತದ ನಿಮ್ಗೆ ಯಾವ ಸಮಯದಲ್ಲಿ ಏನು ಮಾಡಬೇಕು, ಯಾವ ಸಮಯದಲ್ಲಿ ನಿಮಗೆ ಹೇಗೆ ನಿಮಗೆ ಸಹಾಯ ಮಾಡಬೇಕೆಂಬ ದೇವ್ರಿಗೆ ಗೊತ್ತದ. ಅದಕ್ಕೆ
ಸ್ಪಷ್ಟವಾಗಿ ನೋಡ್ತೇವೆ ನಾವಿಲ್ಲಿ. ಆದಿಕಾಂಡ 5ನೇ ಅಧ್ಯಾಯ 2ನೇ ವಚನ ಓದೋಣ ಸರ್ತಿ. ಅವರನ್ನು ಗಂಡು ಹೆಣ್ಣಾಗಿ ಉಂಟು ಮಾಡಿದನು, ಇದಲ್ಲದೆ ಅದೇ ದಿವಸದಲ್ಲಿ ಅವರನ್ನು ಆಶೀರ್ವದಿಸಿ ಅವರಿಗೆ ಮನುಷ್ಯ ಎಂದು ಹೆಸರಿಟ್ಟನು. ಮನುಷ್ಯರಿಗೆ ದೇವರು ಗಂಡು ಹೆಣ್ಣಾಗಿ ನಿರ್ಮಿಸಿ ದೇವರು ಆಶೀರ್ವಾದ ಮಾಡ್ಯಾನ ಅಥವಾ ಇಲ್ಲ? ಮಾಡ್ಯಾತವಲ್ರಿ? ನಿಮ್ಮೆಲ್ಲರಿಗೆ ಆಶೀರ್ವಾದ ದೇವರು ಮಾಡ್ಯಾನ ಅಥವಾ ಇಲ್ಲ? ನಿಮಗೆಲ್ಲರಿಗೂ ದೇವರು ಆಶೀರ್ವಾದ ಮಾಡ್ಯಾನ. ಯಾವ ದಿನ ಗಂಡು ಹೆಣ್ಣಾಗಿ ನಿಮ್ಮನ್ನು ನಿರ್ಮಿಸಿದನೋ ಅದೇ ದಿನ ನಿಮ್ಮನ್ನು ಆಶೀರ್ವಾದ ಮಾಡ್ಯಾನ. ಮೈ ಆಶೀರ್ವಾದ ನಾವು ಇಟ್ಕೋಬೇಕಾ ಕಳ್ಕೋಬೇಕಾ? ಏನ್ ಮಾಡ್ಬೇಕು ಅಂತ ನಾವು ಆಶೀರ್ವಾದ ದೇವರು ಮಾಡಿರುವಾಗ ಆ ಆಶೀರ್ವಾದವನ್ನು ಹಿಡಿದುಕೊಂಡು ಆ ಆಶೀರ್ವಾದ ನೀತಿಯಾಗಿ ನೀವು ಬೆಳೆದೆ ಅಂದ್ರೆ ನಿನಗೆ ಪ್ರತಿಫಲ ಅದ, ನಿನ್ನವರಿಗೆ ಪ್ರತಿಫಲ ಅದ, ನಿನ್ನ ಕುಟುಂಬಕ್ಕೆ ಪ್ರತಿಫಲ ಅದ, ನಿನ್ನ ಹೆಂಡತಿ, ನಿನ್ನ ಮಕ್ಕಳು, ನಿನ್ನ ಯಜಮಾನ, ನಿನ್ನ ಕುಟುಂಬಕ್ಕೆ ದೇವರ ಒಂದು ಆಶೀರ್ವಾದ ಅದ. ಯಾಕಂದರೆ ದೇವರು ನಿನ್ನನ್ನು ಆಶೀರ್ವಾದ ಮಾಡ್ಯಾನ. ಆ ಆಶೀರ್ವಾದ ನೀನು ಇನ್ನೊಬ್ಬರಿಗೆ ನೀವು ಮಾಡಲೇಬೇಕಾದ ಪ್ರೇರೆ. ಅಬ್ರಾಹ್ಮನು ಇಸಾಕನ ಆಶೀರ್ವಾದ ಮಾಡ್ಯಾನ, ಇಸಾಕನು ಯಾಕೋಬನಿಗೆ ಆಶೀರ್ವಾದ ಮಾಡ್ಯಾನ. ಯಾಕೋಬನು ಇಲ್ಲಿ ಮುಂದೆ ಬರ್ತಕ್ಕಂಥ 12 ಸಂತತಿಗಳು, ಅವನು 12 ಕುಟುಂಬಗಳು, ಅವನು 12 ಮಂದಿ ಮಕ್ಕಳಿಗೆ ಸ್ಪಷ್ಟವಾಗಿ ಆತನ ಆಶೀರ್ವಾದ ಮಾಡ್ಯಾನ. ಎಲ್ಲಕ್ಕಿಂತ ಹೆಚ್ಚಿನ ರೀತಿಯಾಗಿ ಯೋಸೇಫನ ಮೇಲೆ ಹೆಚ್ಚಿಗೆ ಪ್ರೀತಿ ಇಟ್ಟಾನ ಬೇರೆ. ನಿಲ್ಲುವ ಅಂಗಿಯನ್ನು ಆತನಿಗೆ ಒದಿಸಿಟ್ಟಾನೆ ಸ್ಪಷ್ಟವಾಗಿ. ಯಾಕಂದ್ರೆ ಸುಂದರ ನೇತ್ರ ಉಳ್ಳವನು, ಅದ್ಭುತವಾಗಿ ಒಳ್ಳೆ ಮನಸಾಕ್ಷಿ ಉಳ್ಳವನು, ಯಾವ ತಪ್ಪು ದ್ರೋಹ ಅಪರಾಧ ಇಲ್ಲದವನು, ಸಣ್ಣ ವಯಸ್ಸಿನಿಂದ ಭಯಭಕ್ತಿ ಉಳ್ಳವನಾಗಿ ಇದ್ದಿನ ಕಾರಣ ಯೋಸೇಫನಿಗೆ ದೇವರು ಸ್ಪಷ್ಟವಾಗಿ ಆಶೀರ್ವಾದ ಮಾಡ್ಯಾನ. ಯೋಸೇಫನಿಂದ ನೋಡ್ತೇವೆ ಸ್ಪಷ್ಟವಾಗಿ ಅಲ್ಲಿ ಅವ್ರ ತಂದೆ ಕೂಡ ಅವನಿಗೆ ಆಶೀರ್ವಾದ ಮಾಡಿ ಶ್ರೇಷ್ಠವಾಗಿರ್ತಕ್ಕಂಥ ವಸ್ತ್ರಗಳನ್ನು ಹೊದಿಸನ್ ಬಿಡಿ ಆತನಿಗೆ. ಇವತ್ತು ಸೋದರ ಶ್ರೇಷ್ಠವಾಗಿರ್ತಕ್ಕಂಥ ಒಂದು ವಸ್ತು ದೇವನಿಗೆ ಕೊಡಬೇಕಾದ್ರೆ, ಶ್ರೇಷ್ಠವಾಗಿರ್ತಕ್ಕಂಥ ಒಂದು ಆಶೀರ್ವಾದ ದೇವನಿಗೆ ಮಾಡಬೇಕಾದ್ರೆ ನಿನ್ನ ತಲೆ ಆಶೀರ್ವಾದ ತಲೆ ಅದ. ನೀನು ಆಶೀರ್ವಾದಾಗೆ ಬೆಳಿಬೇಕು ಹೊರತು ಶಾಪಗ್ರಸ್ತಳಾಗಿ ಬೆಳೆಯಲಿಕ್ಕೆ ಅವಕಾಶ ಚಾನ್ಸಸ್ ನಿನಗಿಲ್ಲೇ ಇಲ್ಲ. ಯಾಕ? ದೇವ್ರ ಆಶೀರ್ವಾದ ಮಾಡ್ಯಾನ. ದೇವ್ರಿಗೆ ಗೊತ್ತದ, ನಾ ಈ ಮಕ್ಕಳಿಗೆ, ಈ ಕುಟುಂಬಕ್ಕೆ ನಾನು ಆಶೀರ್ವಾದ ಮಾಡ್ದಂದ್ರೆ ಇವ್ರ ಆಶೀರ್ವಾದ ನಿಧಿಗೆ ಬೆಳೆದು ಹೊರತು ಶಾಪಗ್ರಸ್ತರಾಗಿ ಬೆಳೆಯಲಿಕ್ಕೆ ಚಾನ್ಸ್ ಇಲ್ಲ ಎಂಬುದಾಗಿ ದೇವ್ರಿಗೆ ಗೊತ್ತದ. ಆದರೆ ಕೆಲವೊಂದು ಸರ್ತಿ ನಿಮ್ಮ ಕೈಯಲ್ಲಿ ನೀವೇ ಯಾವುದೋ ಒಂದು ಕಾರ್ಯಗಳು ಮಾಡಿ ದೇವರು ಮಾಡಿರ್ತಕ್ಕಂಥ ಆಶೀರ್ವಾದಗಳನ್ನು ನೀವೇನು ಮಾಡ್ತೀರಿ? ಕಳೆದುಕೊಳ್ತೀರಿ ಪ್ರಿಯರೇ. ಮತ್ತು ತಿರುಗಿ ನೀವು ಮರಳಿ ಪಡೆದುಕೊಳ್ಳುವುದಕ್ಕಾಗಿ ನಿಮಗೆ ಅವಕಾಶ ಇದೆ, ಆದರೆ ಸಮಯ ಹಿಡಿತದ. ನೀವು ಕಳೆದು ಹೋಗಿರ್ತಕ್ಕಂಥ ವಸ್ತು ನೀವು ಹುಡುಕ್ಲಕ್ಕೆ ಸಮಯ ಹೇಗೆ ಆಯ್ತದೋ, ನೀವು ಮತ್ತು ಕೊಂಡ್ಕೊಳ್ಳುವಾಗ ಹೇಗೆ ಸಮಯ ಆಯ್ತದೋ, ಹಾಗೆ ನೀವು ಕಳೆದುಕೊಂಡಿರ್ತಕ್ಕಂಥ ಆಶೀರ್ವಾದ ನಿಮಗೆ ಸಿಗುವುದಕ್ಕಾಗಿ ಮತ್ತಿಷ್ಟು ಇನ್ನೂ ಸಮಯ ಅದ. ಆ ಸಮಯ ಅನುಸಾರವಾಗಿ ದೇವ್ರು ಮಾಡ್ತಾನಾದರೆ ಮೊದಲು ಇದ್ದಂಥ ಆಶೀರ್ವಾದ 2ನೇ ಸರ್ತಿ ನಿನಗ ದೇವರು ಮಾಡಲ್ಲ. ಮೊದಲು ಎಷ್ಟು ಆಶೀರ್ವಾದ ನಿನಗೆ ಕೊಟ್ಟಿರ್ತಾನೋ 2ನೇ ಸರ್ತಿ 3ನೇ ಸರ್ತಿ ಆ ಆಶೀರ್ವಾದ ನಿನಗೆ ಸಿಗಲ್ಲ. ಆಗ 2ನೇ ಸರ್ತಿ 3ನೇ ಸರ್ತಿ ಆ ಆಶೀರ್ವಾದ ನಿನಗೆ ಸಿಗಬೇಕಾದ್ರೆ ನೀನು ಆಶೀರ್ವಾದ ನೀತಿಯಾಗಿ ಬೆಳೆದು ಆತನ ಸನ್ನಿಧಿಯನ್ನು ಅನುಭವಿಸುವಾಗ ದೇವರು ನಿನಗೆ ಮತ್ತೆ ತಿರುಗಿ ಆಶೀರ್ವದಿಸ್ತಾನ, ಇಲ್ಲಂತಿಲ್ಲ. ಆದರೆ ನೀನು ದೇವರನ್ನು ಎಡೆಬಿಡದೆ ಕೊಂಡಾಡಬೇಕಾದ ಪ್ರೇರಿ. ನೀನು ದೇವರನ್ನು ಸ್ತುತಿ ಮಾಡಬೇಕಾಗ, ದೇವರಿಗೆ ಮಹಿಮೆ ಪಡಿಸ್ಬೇಕಾಗದ. ಯಾಕಂದರೆ ನಿನ್ನ ಬಳಗ ಆಸಕ್ತಿ ಅದನ್ನೆಲ್ಲೋ, ನಿನ್ನ ಬಳಗ ನಂಬಿಕೆ ವಿಶ್ವಾಸ ಅದನ್ನೆಲ್ಲ ಎಂಬುದಾಗಿ ದೇವ್ರು ನೋಡಿ ಪರೀಕ್ಷಿಸಿ ನಿನ್ನ ಜೀವಿತ ಕಟ್ತಾನೆ ಪ್ರೇರಿ. ಕೆಲವೊಂದು ಸರ್ತಿ ಅನೇಕೊಂದು ಫೋನ್ಗಳು ಬರ್ತಾವ, ಎಬ್ಸಲಾಕ ಚಾನ್ಸ್ ಇರಲ್ಲ. ಕೆಲವೊಂದು ಸರ್ತಿ ಅನೇಕೊಂದು ಜನರು ಫೋನ್ ಮಾಡ್ತಾರ, ಮಿಡ್ ನೈಟ್ ಫೋನ್ ಮಾಡ್ತಾರ. ಕೆಲವೊಂದು ಸಮಸ್ಯೆಗಳಿಗಾಗಿ ನೀವು ಫೋನ್ ಮಾಡ್ತೀರಿ, ಆದರೆ ಕೆಲವೊಂದು ಸರ್ತಿ ಫೋನ್ ಕಾಂಟ್ಯಾಕ್ಟ್ ಮಾಡಲು ಕೂಡ ಆಗಲ್ಲ. ಅಂಥ ಒಂದು ಸ್ಥಿತಿ ಕೂಡ ಕೆಲವೊಂದು ಸಮಯಗಳು ಬಂದಿರ್ತಾವೆ ಪ್ರೇರಿ. ನೀವು ಅನ್ಕೋತಿರ್ಬೋದು, ನಾವು ಸೇವಕರಿಗೆ ಫೋನ್ ಮಾಡಿದ್ರೆ ಫೋನ್ ಎಬ್ಸಲ್ರ ಅಂತೇಳಿ. ನಿಮ್ಗೆ ಅನಿಸ್ತದಾಗ ಫೋನ್ ಎಬ್ಸಲ್ರ ಅಂತೇಳಿ. ಅದೇ ಒಂದು ಮಧ್ಯರಾತ್ರಿ ಅದೇ ಒಂದು ಸೇವಕರು ನಿಮ್ಗೆ ಫೋನ್ ಮಾಡಿದ್ರೆ ಅನ್ಕೋರಿ, ಎಬ್ಸಿರೆ ಆಯ್ತದ್ರಿ? ಆಗಲ್ಲ. ನಾ ಭಾಳ ಸರ್ತಿ ಮಧ್ಯರಾತ್ರಿ 2 ಗಂಟೆಗೆ ಪ್ರಾರ್ಥನೆ ಮಾಡೋ ಸಮಯದಲ್ಲಿ ಕೆಲವೊಬ್ಬ ವಿಷಯ ಪ್ರೇರೇಪಣೆ ಮಾಡಿದಾಗ ಅವ್ರಿಗೆ ಫೋನ್ ಹಚ್ಚಿದ್ರು, ಒಬ್ಬರು ಫೋನ್ ಎಬ್ಸಲ್ರಿ, ಒಬ್ಬರು ಫೋನ್ ಎಬ್ಸರ್ ಅವ್ರ ಆಶೀರ್ವಾದ ಕೂಡ. ಅವ್ರ ಸ್ಥಿತಿ ಪರಿಸ್ಥಿತಿ ಹಂಗಿತ್ತು. ಕೆಲವೊಬ್ಬರು ವಿಷಯವಾಗಿ ನೋಡಬೇಕು, ಟೆಸ್ಟ್ ಮಾಡ್ಬೇಕಂತೇಳಿ ದೇವ್ರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿ ದೇವ್ರು ಯಾರ್ಯಾರಿಗೆ ಮಾತ್ರ ತಿಳಿಸೇನೋ ಆ 4 ಜನರದಾಗ ಫೋನ್ ಮಾಡಿದ್ರ 4 ಜನರಾಗ ಖಾಲಿ ಒಬ್ಬ ವ್ಯಕ್ತಿ ಫೋನ್ ಮಾಡ್ಯಾನ, ಅವನಿಗೆ ಆ ಎಬ್ಸೇನ ಲಿಫ್ಟ್ ಮಾಡ್ಯಾನ. ಆ ವ್ಯಕ್ತಿಗೆ ಪ್ರಾರ್ಥನೆ ಮಾಡತ್ರ ಅವನ ಕಾಲಿಗಿಂದು ನೀರು ಹೋದಪ್ಲಿ ಹೋಗ್ಯದ ಅಂತ ಪ್ರೇರೆ. ಹಳ್ಳ ಹರಿತಕ್ಕಂಥ ಸ್ಥಿತಿಲಿ ಕಾಲಿಗೆ ಹಿಂಗಿದ್ದೇವೆ ಅಂದ್ರೆ ಆ ಉಸುಪ್ ಕಾಲಿಗಿಂದ ಹ್ಯಾಂಗೆ ಯಾವ ರೀತಿ ಜರುಗೋಯ್ತದೋ ಆ ಥರ ಅವನ ಕಾಲಿಗಿಂದು ಆಟೋಮೆಟಿಕ್ಲಿ ಅದು ಕ್ಲಿಯರ್ ಆಗ್ಯದ. ಎಲ್ಲಿ ತನಕ ಮತ್ತು ಅವನಿಗೆ ಆ ಸಮಸ್ಯೆ ಎದುರ್ಕೊಂಡಿಲ್ಲ ಪ್ರಿಯರೇ.
ನಾ ಯಾಕೆ ಈ ವಿಷಯವಾಗಿ ನಿಮ್ಮನ್ನು ಎಚ್ಚರಿಸ್ತಾ, ಯಾಕೆ ವಿಷಯವಾಗಿ ನಾನು ನಿಮ್ಮನ್ನು ತಿಳಿಸ್ತಾ ಅಂದರೆ, ನಾವು ಸೇವಕರಿಗೆ ಫೋನ್ ಮಾಡ್ತಾ ಇದ್ದೇವೆ, ನಾವು ನಮ್ಮ ಫೋನ್ ಎಬ್ಸ್ಲತ್ತಿಲ್ಲ. ಹಂಗೆ ಹೆಂಗೆ ನಮ್ಮ ಫೋನ್ ಎಬ್ಸ್ತಾರೆ ಅವರು, ಹಿಂಗೆ ಹೆಂಗೆ ನಮ್ಮ ಫೋನ್ ಎಬ್ಸ್ತಾರೆ ಎಂಬುದಾಗ ಒಂದು ಉದ್ದೇಶ ನಿಮಗೆ. ಆದರೆ ದೇವ್ರಿಗೆ ಗೊತ್ತದ ನಿಮ್ಗೆ ಯಾವ ಸಮಯದಲ್ಲಿ ಏನು ಮಾಡ್ಬೇಕೆಂಬುದಾಗ ದೇವ್ರಿಗೆ ಗೊತ್ತದ. ಆದರೆ ನಿಮ್ಮ ಆಸಕ್ತಿ, ನಿಮ್ಮ ನಂಬಿಕೆ ನೋಡಿ ದೇವರು ಅದ್ಭುತ ಮಾಡ್ತಾನೆ ಪ್ರಿಯರೇ. ದೇವರಿಗೆ ಗೊತ್ತದ. ಯಾಕಂದರೆ ಯಾವ ದಿನ ಆತ ನಿಮ್ಮನ್ನು ಸೃಷ್ಟಿ ಮಾಡ್ಯಾನ, ಅದೇ ದಿನ ನಿಮ್ಮನ್ನು ಹೇರಳವಾಗಿ ಆಶೀರ್ವಾದ ಮಾಡ್ಯಾನ ಪ್ರಿಯರೇ. ಅದಕ್ಕೆ ಮೀಕನು ಬರೆದ ಗ್ರಂಥ 7ನೇ ಅಧ್ಯಾಯ 7ನೇ ವಚನ, ನಾನಂತೂ ಯೆಹೋವನನ್ನು ಎದುರು ನೋಡುವೆನು, ನನ್ನ ರಕ್ಷಕನಾದ ದೇವರನ್ನು ಕಾದುಕೊಳ್ಳುವೆನು, ನನ್ನ ದೇವರು ನನ್ನ ಕಡೆಗೆ ಕಿವಿಗೊಡುವನು. ದೇವರು ನಿನ್ನ ಕಡೆ ಕಿವಿಗೊಡ್ಬೇಕಾದ್ರೆ, ದೇವರು ನಿನ್ನ ಕಡೆ ನೋಡ್ಬೇಕಾದ್ರೆ, ದೇವರು ನಿನ್ನ ಒಂದು ಪ್ರಾರ್ಥನೆ ಕೇಳಬೇಕಾದ್ರೆ ನೀನು ಏನು ಮಾಡ್ಬೇಕು? ಪಾಸ್ಟ್ರಿಗೆ ಹೇಳಿದವು ಪ್ರೇಯರ್ ಮಾಡ್ತಾರೆ ತಾನೇ ಕಮ್ಮಿ ಆಯ್ತದ. ನಮ್ಮ ಚರ್ಚಿನಾಗ 3-4 ಮಂದಿ ಬಿಲಿವರ್ಸ್, ಒಳ್ಳೆ ಬಿಲಿವರ್ಸರಪ್ಪ. ಅವ್ರಿಗೆ ನಾವು ಪ್ರೇಯರ್ ರಿಕ್ವೆಸ್ಟ್ ಹಚ್ಚಿದ್ದೇವೆ, ಪ್ರಾರ್ಥನೆ ಮಾಡ್ತಾರೆ, ದೇವರು ಪ್ರಾರ್ಥನೆ ಕೇಳ್ತಾನೆ. ಮನೊಬ್ಬರು ಪಾಸ್ಟರ್ ಬಂದಿರೋ, ಅವ್ರಿಗೆ ಭೀ ನಾವು ನಂಬರ್ ಕೊಟ್ಟಿದ್ದೆವು, ಅವ್ರಿಗೆ ನಾವು ಲೆಟರ್ ಬರ್ಕೊಟ್ಟಿದ್ದೆವು, ನಮ್ಮ ಪರಿಸ್ಥಿತಿ ಹಿಂಗದ, ಪ್ರೇಯರ್ ಮಾಡಿ ಸೇವಕರೇ ಅಂತೇಳಿ ಅವ್ರಿಗೆ ನಾವು ಪ್ರೇಯರ್ ಕೊಟ್ಟಿದ್ದೇವೆ. ಅವ್ರು ಪ್ರಾರ್ಥನೆ ಮಾಡ್ತಾರೆ, ಕೇಳ್ತಾರೆ. ಈಗ ಚರ್ಚಿನಾಗ ಇರ್ತಕ್ಕಂಥ ಬಿಲಿವರ್ಸ್ ಒಂದು 4-5 ಮಂದಿರ, ಅವ್ರು ಹೊಟ್ಟೆ ತುಂಬ ಊಟ ಮಾಡ್ತಾರ, ನೀವು ಊಟ ಮಾಡಬಾರ್ದು. ನಿಮ್ಮ ಹೊಟ್ಟೆ ತುಂಬುತ್ತದ? ಬೇರೆ ಪಾಸ್ಟರ್ ನೀವು ಆಲ್ರೆಡಿ ಒಂದು ಪ್ರೇಯರ್ ರಿಕ್ವೆಸ್ಟ್ ಲೆಟರ್ ಬರ್ಕೊಟ್ಟಿರಿ, ಅವ್ರು ಊಟ ಮಾಡ್ತಾರೆ ಹೊಟ್ಟೆ ತುಂಬ, ನಿಮ್ಗೆ ಹೊಟ್ಟೆ ತುಂಬುತ್ತದ? ಆಯ್ತದ? ಆಗ್ಲಕ್ಕೆ ಸಾಧ್ಯ ಅದ? ಸಭೆದಾಗ ಸಭಾಪಾಲಕರು ಪ್ರಾರ್ಥನೆ ಮಾಡ್ತಾರ, ಅವ್ರು ಮಾಡ್ತಾರೆ ಕಂಪಲ್ಸರಿ, ಅವ್ರು ಹೊಟ್ಟೆ ತುಂಬ ಊಟ ಮಾಡ್ತಾರ, ನಿಮ್ಗೆ ಹೊಟ್ಟೆ ತುಂಬಲಕ್ಕೆ ಅವಕಾಶ ಅದನ? ಅದೇನ್ರಿ? ಇಲ್ಲ. ಆದರೆ ನನ್ನ ಸಹೋದರ ಒಂದು ಮಾತು ನೀ ಜ್ಞಾಪಕದಿಟ್ಕೋ, ನೀ ಎಲ್ಲಿವರೆಗ ಪ್ರಾರ್ಥನೆ ಮಾಡಲಿ ಅಲ್ಲಿವರೆಗ ದೇವರು ನಿನ್ನ ಪ್ರಾರ್ಥನೆ ಕೇಳಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾನೆ ಆಲ್ರೆಡಿ. ಏನು ಹೇಳ್ತಾನಂದ್ರೆ, ನನ್ನ ದೇವರು ನನ್ನ ಕಡೆಗೆ ಕಿವಿ ಕೊಡುವನು. ನೀ ಪ್ರಾರ್ಥನೆ ಮಾಡು, ಆತನ ಕಿವಿ ಕೊಡ್ತಾನೆ ಸ್ಪಷ್ಟವಾಗಿ. ನೀ ಆತನ ಕೇಳು, ದೇವರೇ ನನ್ನ ಪರಿಸ್ಥಿತಿ ಹಿಂಗದ, ನಾ ಈ ರೀತಿಗಿದ್ದ ಎಂಬುದಾಗಿ ನೀನು ಪ್ರಾರ್ಥನೆ ಮಾಡುವಾಗ ಆತನ ಪ್ರಾರ್ಥನೆ ಕೇಳ್ತಾನೆ. ಪ್ರಾರ್ಥನೆ ಮಾಡೋದು ಬಿಟ್ಟು ಅವ್ರಿಗೆ ಲೆಟರ್ ಬರ್ದ, ಅವ್ರಿಗೆ ಪ್ರಾರ್ಥನೆ ರಿಕ್ವೆಸ್ಟ್ ಹಚ್ದ, ಇವ್ರು ಪ್ರಾರ್ಥನೆ ಮಾಡ ಅಂತ ಹೇಳ್ದ, ಏನೇನೇನು ಮಾಡ್ದಂದ್ರ ಇವೆಲ್ಲ ದೇವ್ರು ಕೇಳ್ತಕ್ಕಂತನಲ್ಲ. ನೀ ಎಲ್ಲಿವರೆಗ ನೀವು ಪ್ರಾರ್ಥನೆ ಮಾಡಲಿ ಅಲ್ಲಿವರೆಗೆ ದೇವ್ರು ನೀನು ಪ್ರಾರ್ಥನೆ ಕೇಳೇವಲ್ಲ. ಹೆಣ್ಮಕ್ಳು ಮನ್ಯಾಗ ನೀವು ರೊಟ್ಟಿ ಎಷ್ಟು ಜನ ಮಾಡ್ತೀರಿ? ಕೈ ತೋರಿಸಿ ಒಂದ್ಸರ್ತಿ. ರೊಟ್ಟಿ ಮಾಡ್ತಕ್ಕಂಥವ್ರು ಕೈ ಆಕಾಶ ಕಡೆ ಬರಬೇಕು, ಥೋಡೆ ಮ್ಯಾಕೆ ಎತ್ತು ಹೇಳ್ಬೇಕು ನಿಮ್ಮ ಕೈ. ರೊಟ್ಟಿ ಮಾಡ್ತೀರಲ್ಲ, ಒಂದೇ ಕೈಲಿ ಬಡ್ದು ರೊಟ್ಟಿ ಆಯ್ತದ? ಒಂದೇ ಕೈಲಿ ಬಡ್ದು ರೊಟ್ಟಿ ಆಯ್ತದ ರೀ? 2 ಕೈಲಿ ಬಡಿತೀರಿ, ಕರೆಕ್ಟ್. 2 ಕೈಲಿ ಬಡ್ದು ರೊಟ್ಟಿ ಹೆಂಚಿನ ಮೇಲೆ ಹಾಕ್ತೀರಿ, ಇದು ಒಂದೇ ಕೈಲಿ ನೀರು ಹಚ್ತೀರಿ. ಆ ರೊಟ್ಟಿ ಕೆಳಗ ಮೇಲೆ ಮಾಡ್ಬೇಕಾದ್ರೆ ಮತ್ತೇನು ಬೇಕಲ್ಲಿ? ಈ ಕೈಗೆ ಇನ್ನೊಂದು ಸಹಾಯ ಬೇಕಾ? ಇಲ್ಲ. ಒಂದು ಕಡಚಿ ಬೇಕಾಯ್ತವ? ಇಲ್ಲ, ಬೇಕೇ ಬೇಕು. ಆ ಕಡಚಿ ತೆಗೆದುಕೊಂಡು ಹಿಂಗ ರೊಟ್ಟಿ ಮತ್ತದ ಗುಲ್ಟ ಹಾಕಿದಾಗ ಅದು 2 ಕಡೆ ಸುಡ್ಲಕ್ಕ ಅವಕಾಶ ಅದ. ಅವಾಗ ನೀವು ಸೇವನೆ ಮಾಡ್ಲಕ್ಕ ಚಾನ್ಸಸ್ ಅದ. ಅದು ನೀರು ಹಚ್ಚಿದಾಗಲಿ ಹಂಗೆ ಇಟ್ಟು ಕೆಳಗೆ ಸುಟ್ಟು ನಡೀತದ, ಮ್ಯಾಲಿಂದ ಹಂಗೆ ಅಂದ್ರೆ ಹೊರ್ಗಡೆ ಆಯ್ತದ. 2 ಕಡೆ ಸುಡ್ಬೇಕು, 2 ಕೈಗಳು ಬೇಕು ಕೆಲಸ ಮಾಡಕ್ಕ. ಹಾಗೆ ನೀನು ಪ್ರಾರ್ಥನೆ ಮಾಡಬೇಕು. ನೀನು ಯಾರಿಗೆ ಪ್ರಾರ್ಥನೆ ರಿಕ್ವೆಸ್ಟ್ ಹಚ್ಚಿದ್ ನೋಡು, ಅವ್ರು ಕೂಡ ಪ್ರಾರ್ಥನೆ ಮಾಡಬೇಕು. ನೀವು ಇಬ್ಬರು ಕಲ್ತು ಪ್ರಾರ್ಥನೆ ಮಾಡಿದಾಗ ಅವಾಗ ದೇವ್ರಿಗೆ ಕಿವಿ ಕೊಡ್ತಾನ. ನಿನ್ನ ಒಂದು ಪ್ರಾರ್ಥನೆ ಬಲಹೀನತೆ ಅದ, ನಿನ್ನ ಪ್ರಾರ್ಥನೆ ನಿರ್ಶಕ್ತಿ ಅದ, ನಿನ್ನ ಪ್ರಾರ್ಥನೆ ಉನ್ನತ ಲೋಕಕ್ಕೆ ಮುಟ್ಲಕ್ಕೆ ಚಾನ್ಸಸ್ ಇಲ್ಲ. ನೀ ಬಹಳ ಬಲಹೀನನಾಗಿದ್ದಿ ಅಂದ್ರೆ ಇನ್ನೊಬ್ಬರು ಪ್ರಾರ್ಥನೆ ಬಲವುಳ್ಳದಾಗಿರ್ತದ, ಅವ್ರು ಪ್ರಾರ್ಥನೆ ಮಾಡ್ತಾರ. ಇವೆರಡೂ ಪ್ರಾರ್ಥನೆ ಅವನು ಕೇಳಿ ದೇವ್ನಿಗೆ ಏನು ಮಾಡ್ತಾನ? ಸ್ವಸ್ಥತೆ ಮಾಡ್ತಾನೆ, ನಿಂಗೆ ಬಿಡುಗಡೆ ಕೊಡ್ತಾನೆ, ನಿಂಗೆ ಆರೋಗ್ಯ ಕೊಡ್ತಾನ. ನೀ ಯಾವ ವಿಷಯವಾಗಿ ಚಿಂತಿಸ್ತೀಯ, ಆ ಸಮಸ್ಯೆಗಾಗಿ ನೀ ಗೋಳಾಡುತ್ತಿದ್ದಿ, ಆ ಸಮಸ್ಯೆಗಳೆಲ್ಲ ದೇವರು ಪರೀಕ್ಷಿಸಿ ಪರಿಹಾರ ಮಾಡಿ ದೇವರು ಉನ್ನತ ಒಂದು ಕಾರ್ಯಗಳನ್ನು ಮಾಡ್ತಾನೆ ಪ್ರಿಯರೇ. ದೇವರು ಪ್ರಾರ್ಥನೆ ಕೇಳ್ತಾನ, ಯಾಕಂದ್ರೆ ಹೇಳ್ತಾನೆ ಆಲ್ರೆಡಿ, ನಿಮ್ಮ ಪ್ರಾರ್ಥನೆಗೆ ನಾನು ಕಿವಿ ಕೊಡ್ತೇನೆ ಎಂಬುದಾಗಿ ದೇವ್ರು ಹೇಳ್ತಾನೆ ಆಲ್ರೆಡಿ. ನೀನು ಪ್ರಾರ್ಥನೆ ಮಾಡಲೇಬೇಕು ಪ್ರಿಯರೇ. ಕೆಲವು ವಿಷಯಗಳು ಮಾತಾಡಿದ್ರ ಮಾತುಗಳು ಹತ್ತಾವ. ಯಾಕೆ ಹತ್ತಾವ ಅಂದರೆ ನೀವು ಸರಿ ಮಾಡ್ಕೋಬೇಕೆಂಬುದಾಗಿ ಆ ಮಾತು ದೇವರು ನಿಮ್ಮನ್ನು ಆಡ್ತಕ್ಕಂತನಾಗಿರ್ತಾನೆ. ಬರೀ ರೋಗಗಳು ವ್ಯಾಧಿಗಳು ಬಂದಾಗ ದೇವರು ಸ್ತುತಿ ಮಾಡಿ ಆರಾಧನೆಗೆ ಬರ್ತಕ್ಕಂಥಲ್ಲ, ಯಾವಾಗಲೂ ನೀವು ಹಗಲಿರುಳು ಕರ್ತನನ್ನು ಸ್ತುತಿ ಮಾಡುವಾಗ ಆತನ ನಿನ್ನ ಪ್ರಾರ್ಥನೆ ಕೇಳ್ತಾನೆ ಪ್ರಿಯರೇ. ಫಿಲಿಪ್ಪಿ 4:4 ಹೋದ್ರು ಸರ್ತಿ, ಯಾವಾಗಲೂ ಸಂತೋಷ ಪಡಿರಿ ಎಂದು ತಿರುಗು ಹೇಳುತ್ತೇನೆ. ಯಾವಾಗಲೂ ಕರ್ತನಲ್ಲಿ ಇದ್ದು ನೀವು ಸಂತೋಷ ಪಡಿರಿ, ಲೋಕದಲ್ಲಿದ್ದ ಅಲ್ಲ. ಒಬ್ಬರು ಒಳ್ಳೆ ಸಿಂಗರ್ ಹಾಡ್ಯಾರ, ಈ ಲೋಕ ನಮ್ಮದು
ಶಾಶ್ವತವಲ್ಲ. ಒಂದು ದಿನ ನಾವು ಏನು ಮಾಡಕ್ಕೆ ಇರ್ಬೇಕಾಗ್ಯದ, ಬಿಟ್ಕೊಂಡು ಹೋಗ್ಬೇಕಾಗ್ಯದ. ಈ ಲೋಕ ಬಿಟ್ಟು ಹೋಗ್ಬೇಕಾಗ್ಯದ ಪ್ರಿಯರೇ. ಇದು ಲೋಕ ನಮ್ದು ಶಾಶ್ವತವಲ್ಲ. ಈ ಲೋಕದ ನಾವು ಶಾಶ್ವತವಾಗಿ ನಿವಸಿಸ್ತುಕೊಂತಾರಲ್ಲ, ಈ ಲೋಕದ ಯಾತ್ರೆಯನ್ನು ಮುಗಿಸ್ಕೊಂಡು ಒಂದು ದಿನ ಸ್ವಂತ ದೇಶಕ್ಕೆ, ಸ್ವಂತ ಊರಿಗೆ ನಾವು ಹೋಗ್ಲೇಬೇಕು ಪ್ರಿಯರೇ. ನಾವು ಮಾತಾಡ್ತಿದ್ರಾಗ ಹೆಣ್ಮಕ್ಕಳು ಗಂಡನ ಮನೆಗೆ ಬರುವಾಗ ದುಃಖ ಬಾಡಿಸಿರ್ತದೆ. ಮದುವೆ ಆದ ತಕ್ಷಣ ನೋಡ್ರಿ, ಮದುವೆ ಆದ ತಕ್ಷಣ ಮಂಗಳಸೂತ್ರ ಕಟ್ಟಿನ ಎಲ್ಲ ಮುಗಿದಿರ್ತದ. ಲಾಸ್ಟಿಗೆ ಮದುವೆ ಮಗಳಿಗೆ ತೊಗೊಂಡು ಹೋಗ್ಲತ್ತಾರಂದ್ರೆ ಯಾರು ಹೇಳ್ತಾವ ಹೆಚ್ಚಿಗೆ? ಯಾರು ಹೇಳ್ತಾವ? ಗಂಡಸ ಮನುಷ್ಯ ಹೇಳ್ತಾನ? ತಾಯಿ ಹೇಳ್ತಾಳ? ಮತ್ತ ತಾಯಿಕಿನ ಮೊದಲು ಇಕ್ಕಿನ ಕಣ್ಣೀರು ಬಿಡ್ತಾರೆ ಇಲ್ಲಿ ಹೋಗಕ್ಕೆ. ಅನ್ಕೋತ ಪೂರ ಎಲ್ಲರೂ ಹಿಡ್ಕೊಂಡು ಅವ್ರಿಗೆ ಜೋಗ್ ಬಿದ್ದತ್ತ, ಇವ್ರಿಗೆ ಜೋಗ್ ಬಿದ್ದತ್ತ. 1 ಗಂಟೆನೇ ಕಣ್ಣೀರಿ, ಕರೆಕ್ಟ್ ಅಲ್ಲ? 1 ಗಂಟೆ ಅರ್ಧ ಗಂಟೆನೇ ಕಣ್ಣೀರು. ಇವತ್ತು ಆ ಕಣ್ಣೀರು ಕೂಡ ಖತಮ ಆಗ್ಯಾವ, ಗೊತ್ತದ ನಿಮ್ಗ? ಇವತ್ತು ಆ ಕಣ್ಣೀರು ಕೂಡ ಮುಗ್ದೋಗ್ಯಾವ ಪೂರ. ಆ ಕಣ್ಣೀರು ಹೋಗ್ಲತ್ತಾರ, ಎಲ್ಲರೂ ಹಿಂಗೆ ಕೈ ಮಾಡಾಡ್ದಾರ ಹೊರತು ಕಣ್ಣೀರು ಹೋಗತಕ್ಕಂಥವ್ರು ಯಾರು ಬಿ ಇಲ್ಲ. ಎರಡನೇದು, ಗಂಡನ ಮನೆಗೆ ಹೋಗ್ಲತ್ತಾರ ದುಃಖದ. ಗಂಡನ ಮನೆಯಿಂದ ತಾಯಿ ಮನೆಗೆ, ಮತ್ತೆ ತಾಯಿ ತಂದೆ ಮನೆಗೆ ಬರುವಾಗ ಮತ್ತೇನದ? ಏನದ? ಸಂತೋಷದ. ಆ ಸಂತೋಷ ಎಲ್ಲಿ ಬಿ ಸಿಗಲ್ರಿ. ಇವತ್ತು ನಾಳೆಗೆ ಹೋಗೋತದ ಅನ್ಕೋರಿ, ಇವತ್ತಿನ ದಿನನೇ ಎಲ್ಲ ಟಪ್ ಮನೆಗೆ ಇರ್ತಕ್ಕಂಥ ಎಲ್ಲ ಕೆಲಸ ಕಾರ್ಯೆಲ್ಲ ಮುಗಿಸ್ಕೊಂಡು ಪೂರ ಕಂಪ್ಲೀಟ್ಲಿ ಇದು ಮಾಡ್ಕೊಂಡು ಬ್ಯಾಗ್ ರಾತ್ರಿನೇ 99-100% ರಾತ್ರಿನೇ ಬ್ಯಾಗ್ ಎಲ್ಲ ಪೂರ ಕಂಪ್ಲೀಟ್ಲಿ ಏನಾಗುತ್ತದ? ಏನಾಗೋಯ್ತದ? ಯಾಕಾಗೋಯ್ತದ? ಗಂಡನ ಮನ್ಯಾಗ ಏನಂತಾರ, ಮಾವ ಸ್ವಲ್ಪ ಕುಡಿದು ಅಂಬ ಆಡವು, ಚೀರಾವು, ಗುರ್ದಾಳಿ ಮಾಡವು ಇದ್ರೂ ಕೂಡ ಏನಾಗೋಯ್ತದ? ಸಿಟ್ಟು ಅಹಂಕಾರ ಬರ್ತದ. ಇಲ್ಲಿ ಮನೆಗೆ ಬಂದಾಗ ತಮ್ಮೋ ಅಣ್ಣೋ ತಂದಿನೋ, ಇಲ್ಲಿ ಮೊಮ್ಮನ ಅಲ್ಲಿ ಮನ್ಯಾಗ ಇನ್ನೊಬ್ಬ ತಂದೆಯನ ಒಂದು ವೇಳೆ ಅವರು ಅಲ್ಲಿ ಕೊಂಡು ಏಟಿಗೂ ಗುರ್ದಾಳಿ ಮಾಡ್ರಿ, ಏನು ಪ್ರಯೋಜನ ಇಲ್ಲ, ಏನು ಫರಕ್ ಬೀಳಲ್ಲ. ತಂದೆ ಅಣ್ಣ ತಾವು ಮನ್ಯಾಗ ಬೈದು ಅಂದು ಹೊಡೆದು ಅವರು ಏನಂದ್ರು ಕೂಡ ಅದೆಲ್ಲ ಭಾರವನ್ನು ಸಹಿಸ್ಕೊಂಡು ತಾಯಿ ಸರಿಗಿನ ಗಂಟು ಕಟ್ಟಿಕ್ತಾಳೆ ಪೂರ ಕಂಪ್ಲೀಟ್ಲಿ. ಇಲ್ಲಿ ಬಂದ್ಮೇಲೆ ಕೂಡ ಕೆಲವು ಮನೆಗ ತಂದೆ ಕುಡಿದು ಮಕ್ಕಳಿಗೆ ಲಾಸ್ಟ್ ಕೊನೆ ಸ್ಥಿತಿ ಬಂದಾಗ ಇಲ್ಲೇ ಇಷ್ಟೇ ಹುಡ್ದು 4 ದಿನಕ್ಕೆ 8 ದಿನಕ್ಕೆ ಮನೆಗೆ ಇರ್ತಾರೆ, 4 ದಿನಕ್ಕೆ 8 ದಿನಕ್ಕೆ ಇಲ್ಲೇ ಬಂದು ಬೀಳ್ತಾರೆ. ಇವ್ರು ನಾವೇ ಸಲ್ಬೇಕು, ನಾವೇ ಹಾಕ್ಬೇಕಂತೇಳಿ ತಂದೆ ಎಷ್ಟೋ ಮನೆಯಾಗ ಇವತ್ತು ಕೊಂಡು ಬೈತಕ್ಕಂಥ ತಂದೆಯನ್ನ ಕೊಂಡು ಬೈತಕ್ಕಂಥ ಅಣ್ಣನ ಕೊಂಡು ಬೈತಕ್ಕಂಥ ತಮ್ಮನ ಇಲ್ಲಿ ಯಜಮಾನನ ಮನೆಯಾಗ ಖಾಲಿ ಒಂದು ಮಾತು, ಒಂದು ಶಬ್ದ ಯಾರ ಅಂದ್ರ ಅನ್ಕೋರಿ ಕೊಂಡಿ ಅದೇನೈತದ? ಏನೈತರಿ? ಅಪರಂಪರಿ ಬೆಂಕಿ ಎದ್ದದ ಪ್ರಿಯ. ಆದರೆ ನನ್ನ ಪ್ರಿಯ, ನನ್ನ ಸೋದರ ದೇವ್ರಿಗೆ ಗೊತ್ತದ ನಿನ್ನ ಸ್ಥಿತಿ ಏನದ, ನಿನ್ನ ಪರಿಸ್ಥಿತಿ ಏನದ ಗೊತ್ತದ. 4 ಜನ ಏನಂತಾರೆ ಗೊತ್ತದನ? ಗಂಡನ ಮನೆಯಾಗ ಎಷ್ಟೋ ಸಂತೋಷ ಇದೆ, ಆಕೆಗೆ ಸಂಭ್ರಮದ, ಅಲ್ಲಿ ಯಾರು ಅಂಬರಿಲ್ಲ ಆಡ್ರಿಲ್ಲ, ಅವಾಗ ಯಾರು ಕೊಂಡು ಒಂದು ಮಾತು ಅಂತಿರ್ಬೇಕು. ಇಲ್ಲಿ ಡೈಲಿ ಕಿಟಕಿಟಿದ, ಈ ಕಿಟಕಿಟಿದಾಗ ಹ್ಯಾಂಗಿರತ್ತೋಡ್ರಿಕಿ ಬಂದು ಅಂತೇಳಿ ಆ ಅಕ್ಕಪಕ್ಕ ಮನೆದ್ರೆ ಏನು ಮಾಡ್ತಾರೆ ಗೊತ್ತದನ? ನಿನಗೆ ಹಂಗಿಸ್ತಾರಲ್ಲ, ಹೇಳಿಸ್ತಾರೆ ಗೊತ್ತದ, ಅಂದು ಆಡಿ ಚುಚ್ಚಿ. ಆದರೆ ನನ್ನ ದೇವರು ಅಂತಕ್ಕಂಥನಲ್ಲ, ಆಡ್ತಕ್ಕಂಥನಲ್ಲ, ಚುಚ್ಚಿ ಮಾತಾಡ್ತಕ್ಕಂಥನಲ್ಲ. ನನ್ನ ದೇವರು ಹೇಳ್ತಾನೆ ಸ್ಪಷ್ಟವಾಗಿ. ಏನು ಹೇಳ್ತಾನ ಇಲ್ಲಿ ನೋಡ್ರಿ, ನನ್ನ ದೇವರು ನನ್ನ ಕಡೆಗೆ ಕಿವಿ ಕೊಡುವನೆಂಬುದ, ಕಿವಿ ಕೊಡ್ತಾನ ತಾನು. ನೀ ಪ್ರಾರ್ಥನೆ ಮಾಡು, ನಿನ್ನ ಪ್ರಾರ್ಥನೆ ಕೇಳಿ ನಿನಗಿರ್ತಕ್ಕಂಥ ಎಲ್ಲಾ ಕಷ್ಟಗಳಿಂದ, ಭಾರಗಳಿಂದ, ಸಮಸ್ಯೆಗಳಿಂದ ನಿನ್ನನ್ನು ಬಿಡುಗಡೆ ಮಾಡಿ ಉನ್ನತ ಸ್ಥಾಯಿಗೆ ತರ್ತಕ್ಕಂಥ ದೇವ್ರ ಹಣ ಈತನಲ್ಲಿ ಮೊರೆಯಿಡು. ನಿನ್ನ ದುಃಖ, ನಿನ್ನ ಭಾರ, ನಿನ್ನ ಕಷ್ಟಗಳೇನವ ದೇವ್ರ ಸನ್ನಿಧಿಯಲ್ಲಿ ಹಂಚಿಕೋ. ನೀವು ಹೋಗಿ ತಾಯಿ ತಂದೆ ಮುಂದೆ ಅವ್ರು ಎಷ್ಟು ಬೈದ್ರೇನು ಅಂದ್ರೂ ಆಡಿಸ್ಕೊಂಡು ಹಂಗೆ ಇರ್ತಕ್ಕಂಥ ಪರಿಸ್ಥಿತಿ ನಿಂಗೆ ಬೇಕಾಗಿಲ್ಲ. ಇದ್ದಂಥ ಮನೆಯಲ್ಲಿ ಸಮೃದ್ಧಿದ, ಸುಖದ, ಸಂತೋಷದ ಯಾವ ರೀತಿ ಇದ್ರೂ ಕೂಡ ನೀನು ಆಡ್ಕೊಂಡು ಸರಿ ಮಾಡಿಕೊಂಡು ನೀ ಬೆಳೆದು ಬಲ ಹೊಂದಿಂದ್ರ ನಿನ್ನ ಜೀವಿತ ಒಂದಿನ ಕಟ್ಟಲ್ಪಡ್ತದೆ. ನಿನ್ನ ಪ್ರಾರ್ಥನೆ ದೇವ್ರು ಕೇಳ್ತಾನೆ, ನಿನ್ನ ಕಷ್ಟ ದೇವ್ರು ನೋಡ್ತಾನೆ, ನಿನ್ನ ಸಂಕಟ ದೇವ್ರು ನೋಡ್ತಾನ. ನೀ ಆಸಕ್ತಿ ಉಳ್ಳವಳಾಗಿದ್ದು ನೀ ಕರ್ತನ ಸನ್ನಿಧಿಯಲ್ಲಿ ಸ್ತುತಿ ಮಾಡುವಾಗ, ಮಹಿಮೆ ಪಡಿಸುವಾಗ ಆತನ ಪ್ರಾರ್ಥನೆ ಕೇಳಿ ಒಂದು ದಿನ ನಿನಗೆ ಉನ್ನತ ಸ್ಥಾನ ತರ್ತಾನೆ ಪ್ರಿಯರೇ. ಒಂದಿನ ಉನ್ನತ ಸ್ಥಾನ ದೇವ್ರು ನಿನ್ನ ತರ್ತಾನ. ನೆನ್ಕೊಂಡಿರ್ಬೋದು ನನ್ನ ಜೀವಿತ ಇಷ್ಟೇ ಇಲ್ಲ, ನಿನ್ನ ಜೀವಿತ ಇಷ್ಟೇ ಇಲ್ಲ, ನಿನ್ನ ಜೀವಿತ ಬಹಳಷ್ಟು ದೊಡ್ಡದದ ಪ್ರಿಯರೇ. ಒಂದು ಸಣ್ಣ ಮಕ್ಕಳು ಹುಟ್ಟಿದಾಗ 2 ಕಿಲೋ 3 ಕಿಲೋ ಇರ್ತಾರ. ಆ ಬೆಳೆದ ಸಮಯದಲ್ಲಿ 3 ಕಿಲೋ 4 ಕಿಲೋ 5 ಕಿಲೋ 10 ಕಿಲೋ 60 ಕಿಲೋ 80 ಕಿಲೋ ತನ ನಾವು ಹೇಗೆ ನಾವು ಬೆಳೆದಿರ್ತೋ, ನಮ್ಮ ವಯಸ್ಸು ಹೇಗೆ ಬೆಳೀತದೋ, ನಮ್ಮ ಭಾರ ಎಷ್ಟು ಅದ್ಭುತವಾಗಿ ಬೆಳೀತಕ್ಕಂಥದ್ದಾಗಿರ್ತದೋ, ದೇವರು ಅದೇ ಥರ ನಿನ್ನ ಭಾರ, ಕಷ್ಟ, ಸಮಸ್ಯೆಗಳೆಲ್ಲ ನೀ ಬೆಳೆಯುವಾಗ ನಿನ್ನನ್ನು ಪರೀಕ್ಷಿಸಿ ನಿನ್ನ ನೋಡಿ ತಕ್ಕ ಕಾಲದಲ್ಲಿ ನಿನ್ನನ್ನು ಕೊಟ್ಟು ಸರಿ ಮಾಡಿ ನಿನ್ನ ಉನ್ನತ ಸ್ಥಾನ ತರ್ತಾನ ಪ್ರೇರೆ ಆತನು. ನೀ ದೇವ್ರ ಮೇಲೆ ದೃಢವಾಗಿ ನಂಬಿಕೆ, ವಿಶ್ವಾಸ ಇಟ್ಟು ನೀ ಆತನ ಅದ್ಭುತಗಳಿಗೆ ನೀ ನೋಡಿ ಸ್ಪಷ್ಟವಾಗಿ. ಅದೇ ಮೀಕನ ಬರೆದ ಸುವಾರ್ತೆ 7ನೇ ಅಧ್ಯಾಯ 8ನೇ ವಚನ ಹೋದ್ರಿ.
ನನ್ನ ಶತ್ರುವೇ, ನನ್ನ ವಿಷಯದಲ್ಲಿ ಹಿಗ್ಗಬೇಡ. ನಾನು ಬಿದ್ದಿದ್ದರೂ ಏಳುವೆನು, ಕತ್ತಲಲ್ಲಿ ಕೂತಿದ್ದರೂ ಯೆಹೋವನು ನನಗೆ ಬೆಳಕಾಗಿರುವನು. ನಿಮ್ಮ ಮನೆಯಲ್ಲಿ ಅಕ್ಕಪಕ್ಕದವರು ಅಥವಾ ಯಾರೇ ಇರಲಿ, ನೀವು ವ್ಯಾಪಾರ ಬಿಸ್ನೆಸ್ ಮಾಡೋಕ್ಕಂತ ಸ್ಥಿತಿಯಲ್ಲಿ ಇರಲಿ, ಅಥವಾ ನೀವು ಹೋಗೋ ಬರೋ ಮಾರ್ಗದಲ್ಲಾಗಲಿ, ಯಾರಾದ್ರ ಒಬ್ಬ ಶತ್ರು ಇದ್ದೇ ಇರ್ತಾನ. ಆ ಶತ್ರುವನ್ನು ನಿನ್ನ ನೋಡಿ ಅವ ಹಿಗ್ಗುವಾಗ, ಅವ ಸಂತೋಷ ಪಡುವಾಗ, ಅವ ಒಂದೊಂದು ಹೀನವಾಗಿರ್ತಕ್ಕಂಥ ಕ್ರಿಯೆಗಳು ನಿನಗೆ ಮಾಡುವಾಗ ನೀನು ಒಂದೇ ಹೇಳಬೇಕು, ನಾನು ಬಿದ್ದಿದ್ದರೂ ಕೂಡ ಒಂದಿನ ಏಳುವೇನು. ನಿನ್ನ ಒಳಗೆ ಭರವಸೆ ಇರಬೇಕು, ನಿನ್ನ ಒಳಗೆ ನಂಬಿಕೆ ವಿಶ್ವಾಸ ಇರಬೇಕು. ನಾನಿವತ್ತು ಬಿದ್ದಿದ್ದಾದರೆ ಒಂದು ದಿನ ನಾನು ಎದ್ದೇಳ್ತಾ ಎಂಬುದಾಗಿ. ಈಗ ಮನ್ಯಾಗ ಸಣ್ಣ ಮಕ್ಕಳು ಎಲ್ಲರ ಮನ್ಯಾಗ ಸಣ್ಣ ಮಕ್ಕಳು ಇಲ್ಲ ಅಂತಿಲ್ಲ, ಮಕ್ಕಳು ಸ್ವಲ್ಪ ಓಡ್ತಾ ಓಡ್ತಾ ದನ್ನ ಹೊತ್ಕೊಂಡ್ಬಿಡ್ತಾರೆ. ಯಾರು ಭೀ ನೋಡೋದ್ರ ಅವರೇ ಹೇಳ್ತಾರ ಅಥವಾ ಇಲ್ಲ? ಏನು ಬಿದ್ದಿದ ಜಾಗಲ್ಲಿ ಹಂಗೆ ಬಿದ್ದಿರ್ತಾರ? ಬಿದ್ದಿದ ಜಾಗಲ್ಲಿ ಹಂಗೆ ಬಿಡ್ತಾರ? ಇಲ್ಲ. ಬಿದ್ದರೂ ಕೂಡ ಅವ್ರು ತಪ್ಪತ್ತಿದ್ದು ಅವ್ರ ಕಾಲ ಅವರೇ ಜಾಡ್ಸ್ಕೊತಾರ, ಅವ್ರ ಮೈ ಅವರೇ ಜಾಡ್ಸ್ಕೊತಾರ, ಅವ್ರ ಶರೀರ ಅವರೇ ಜಾಡ್ಸ್ಕೊಂಡು ಎದ್ದು ಮತ್ತೆ ಗಬ 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 ಓಡ್ತಾರ. ಕಾಲು ಒಡೆದಿರ್ತದ, ತಲೆ ಒಡೆದಿರ್ತದ, ಕಡೆ ಕಣ್ಣಾಗ ನೀರು ಬರಲ್ಲ. ಯಾರ ಒಬ್ಬರು ನೋಡಿದ್ರಂದ್ರೆ ಏನಾಯ್ತದ? ಅಳು ಬರ್ತದ ಪ್ರಿಯರೇ, ನೋಡಿದ್ರಂದ್ರೆ ಅಳು ಬರ್ತದ. ಹಾಗೆ ನೀನು ಕಷ್ಟದಲ್ಲಿದ್ದಾಗ ಇನ್ನೊಬ್ಬರು ನಿಂಗೆ ನೋಡತ್ತಾರಂದ್ರೆ ದುಃಖ ಪಡಬೇಡ. ನಿನ್ನ ಒಳಗೆ ಮನಸ್ಸು ಹೋಯ್ತದ, ಅಯ್ಯೋ ನಮ್ಮ ಪರಿಸ್ಥಿತಿ ಇಂಥ ಇದ್ದಂಥ ಕಾಲದಲ್ಲಿ ಜನ ನಮ್ಮನ್ನು ಹಂಗಿಸ್ಲತ್ತಾರಲ್ಲ, ಹೇಳಿಸ್ಲತ್ತಾರ ಎಂಬುದಾಗಿ ನೀ ಅನ್ಕೋತಿ. ಆದರೆ ನೀ ದೇವರಲ್ಲಿ ಮೊರೆ ಇಡಬೇಕು. ಇಂಥ ಸ್ಥಿತಿಯಲ್ಲಿ ದೇವರಲ್ಲಿ ಪ್ರಾರ್ಥನೆ ಮಾಡಬೇಕು. ಇನ್ನೊಬ್ಬರಿಗೆ ದ್ವೇಷಿಸ್ತಕ್ಕಂಥದ್ದಾಗಿರ್ಬಾರ್ದು. ಇನ್ನೊಬ್ಬರ ವಿಷಯವಾಗಿ ನೀ ಹಾಗಂತ ಹಿಂಗಂತ ಹೇಳ್ತಕ್ಕಂಥ ಮಾತಿರ್ಬಾರ್ದು. ಇನ್ನೊಬ್ಬರು ನಿನಗೆ ದ್ವೇಷಿಸ್ಲತ್ತಾರ, ಇನ್ನೊಬ್ಬರು ನಿನ್ನ ಹೀಳಿಸ್ಲತ್ತಾರ, ಹಂಗಿಸ್ಲತ್ತಾರ, ನಿನ್ನ ಗುರಿತವಾಗಿ ಕಾರ್ಯಕ್ರಮ ಮಾಡ್ತಾರ ಅಂದ್ರೆ ಒಂದು ನೀನು ಜ್ಞಾಪಕ ಮಾಡಬೇಕು, ಆ ಶತ್ರುಗಳ ಮುಂದ ನನ್ನ ದೇವರು ನನಗ ಬಿದ್ದರೂ ಕೂಡ ನಾನು ಮತ್ತೆ ಕೈ ಹಿಡಿದ ಮೇಲಕ್ಕೆ ಎಬ್ಬಿಸ್ತಾನೆಂಬುದಾಗಿ ನಿನಗೊಂದು ಭರವಸೆ ನಂಬಿಕೆ ಮಾತು ಹೇಳ್ತಾನ. ಕತ್ತಲಲ್ಲಿ ಕೂತಿದ್ದರೂ ಯೆಹೋವನು ನನಗೆ ಬೆಳಕಾಗಿರುವನು. ಕರೆಕ್ಟ್ ಅದನ್ನ ರಾಂಗ್ ಅದನ್ನ? ನಿಂಗೆ ಕಷ್ಟ ಕಾಲದಾಗ ಬಂದರೂ ಕೂಡ, ಸಮಸ್ಯೆಗಳು ಬಂದರೂ ಕೂಡ ದೇವರು ಆ ಸ್ಥಿತಿ, ಆ ಪರಿಸ್ಥಿತಿಗಳನ್ನು ಮಾರ್ಪಡಿಸುವುದಕ್ಕಾಗಿ ದೇವರು ಸಿದ್ಧವಾಗಿದ್ದಾನೆ ಪ್ರಿಯರೇ. ಒಂದಿನ ಅನ್ಸ್ಪೆಕ್ಟೆಡವಾಗಿ ಸಿಂಹನ ಮಧ್ಯದಲ್ಲರ ಸಂತೋಷ ಅವ್ರ ವಿಷಯ ಒಂದು ಸಾಕ್ಷಿ ಹೇಳಕ್ಕೆ ನನಗೊಂದು ಚಾನ್ಸ್ ಸಿಕ್ಕದು. ಅನ್ಸ್ಪೆಕ್ಟೆಡವಾಗಿ ಮೈಲೂರ್ದಾಗೆ ಮನೆ ಅವ್ರು ಒಳ್ಳೆ ಏನೋ ಕೆಲಸ ಮಾಡತ್ತಾರ ಅಂತೇಳಿ ಮಾಡ್ಕೊಳತ್ತಾರ. ಎದುರಾದೆವು ಅನ್ಸ್ಪೆಕ್ಟೆಡ್ ಎದುರು ಕಲ್ತೇವು. ಕಲ್ತು ಸರ್ ಚಾ ಕುಡಿ ಅಂದ್ರೆ ಇಲ್ಲ ಬೇಡ ಅಂತೇಳಿ ಅಂದು ಅವ್ರಿಗೆ ಅನ್ಸ್ಪೆಕ್ಟೆಡ್ ಸಟ್ ಅನ್ನೋದು ಮಾತಾಡಿದಕ್ಕೆ ನಾಡ ಸಿಂಹ ನೀ ಮಾಡತ್ತಿದ್ದಾದ್ರೆ ನಿನ್ನ ಹಿಂದೆ ಇಂಥ ಒಂದು ಸ್ಥಿತಿ ಇದೆ ನೋಡಿ, ಹಿಂದಿನ ಪರಿಸ್ಥಿತಿ ಇದೆ ನೋಡು, ಈ ವಿಷಯದಲ್ಲಿ ಸ್ವಲ್ಪ ನೀ ಜಾಗ್ರತೆ ಇರು. ನೀ ವಿಷಯದಲ್ಲಿ ಸ್ವಲ್ಪ ಜಾಗ್ರತೆ ಇದ್ದಂದ್ರೆ ನಿನಗೆ ಯಾವುದು ಕೊರತೆ ಬರಲ್ಲ, ಯಾವುದು ಸಮಸ್ಯೆ ಬರಲ್ಲ. ನಿನ್ನ ಜೀವಿತ, ನಿನ್ನ ಕೆಲಸ ಎಲ್ಲ ಅದ್ಭುತವಾಗಿ ಕಟ್ಟಲ್ಪಟ್ಟಂದಾಗ ಹೋಗಿ ಅವರು ಬೆಲ್ಲಂಪಲ್ಲಿದಾಗ ದೇವ್ರ ಕೈಯಲ್ಲಿ ಬಿದ್ದಿರತ್ತವ ಇಲ್ಲ? ಬೆಲ್ಲಂಪಲ್ಲಿದಾಗ ಪ್ರೈವೇಟ್ ಸರ್ಬಲ್ ಫಾಸ್ಟಿಂಗ್ ಪ್ರೇಯರ್ ನಡೆದು 50 days 52 ದಿನ ಉಪವಾಸ ಪ್ರಾರ್ಥನೆ ನಡೆದಿದ್ದು. ಆ ಉಪವಾಸ ಪ್ರಾರ್ಥನೆಯಲ್ಲಿ ಹೋಗಿ 3 ದಿನನೋ 7 ದಿನನೋ ನಾ ದೇವ್ರ ಕೈಯಲ್ಲಿ ಬೆಳೆದೇ ಉತ್ತಮದ, ಮನುಷ್ಯರ ಕೈಲಿ ಬಿದ್ದಂದ್ರೆ ಮನುಷ್ಯ ನನಗೇನು ಮಾಡಲ್ಲ, ಹಾಳು ಮಾಡ್ತಾನ, ದೇವ್ರ ಕೈಲಿ ಬೀಳ್ತಾನೆ ಹೋಗಿ ಅವ್ರು ಏನು ಮಾಡ್ಯಾರ 7 days ದೇವ್ರ ಕೈಯಲ್ಲಿ ಉಪವಾಸ ಹೋಗಿದ್ದು. 7 ದಿನ ಒಂದು ಪ್ರಶಾಂತವಾಗಿರ್ತಕ್ಕಂಥ ಸ್ಥಳದಲ್ಲಿ ಉಪವಾಸವಾಗಿದ್ದು ಪ್ರಾರ್ಥನೆ ಮಾಡಿಕೊಂಡು ಹಿಂತಿರುಗಿ ಬಂದರ. ಇಲ್ಲಿ ತನ ಅವ್ರು ಬಿದ್ದಿರೇನೋ? ಇಲ್ಲಿ ತನ ಅವರು ಬಿದ್ದಿಲ್ಲ. ನಾ ಯಾಕೆ ಹೇಳ್ತೇವೆ ಮಾತಂದ್ರೆ ಅವ್ರಂತಿಲ್ಲ. ಕೆಲವು ಸರ್ತಿ ನನ್ನ ಜೀವಿತದಲ್ಲೂ ಕೂಡ ಅನೇಕ ಸಮಸ್ಯೆಗಳಾಗ್ಯಾವ, ನಿಮ್ಮ ಒಳಗೆ ಕೂಡ ಅನೇಕ ಸಮಸ್ಯೆಗಳಾಗ್ಯಾವ. ನೀವು ಬೀಳ್ತಕ್ಕಂಥ ಸ್ಥಿತಿ ಪರಿಸ್ಥಿತಿಗಳು ಬಂದಾವ. ಸೈತನನ್ನು ಕೆಲವೊಂದು ಅಪಾಯಗಳು ತೆಗೆದುಕೊಂಡು ಬಂದು ನಿಮ್ಮನ್ನು ಹಾಳು ಮಾಡ್ತಾನೆ, ನಾಶ ಮಾಡ್ತಾನಂದ್ರೆ ನೀವು ದೇವ್ರ ಕೈಯಲ್ಲಿ ಬಿದ್ದಾಗ ದೇವರು ಸ್ಪಷ್ಟವಾಗಿ ನಿಮಗೇನು ಮಾಡ್ತಾನೆ ಗೊತ್ತದನ? ಉನ್ನತನ ತರ್ತಾನ, ಬೆಳಕಿಗೆ ತರ್ತಾನೆ ಪ್ರಿಯರೇ. ಅದ್ಭುತ ಮಾರ್ಗದಲ್ಲಿ ನಡೆಸ್ತಾನೆ ನಿಮ್ಮನ್ನು. ಆ ಅದ್ಭುತ ಮಾರ್ಗದಲ್ಲಿ ನಡೆಸುವಾಗ ಯಾವ ಮನುಷ್ಯನು, ಯಾವ ಮಾನವ ನಿಮಗೇನು ಮಾಡ್ಲಾಕ ಶಕ್ತನೂ ಇಲ್ಲೇ ಇಲ್ಲ. ಸೃಷ್ಟಿಕರ್ತನೇ ನಿಮ್ಮ ಜೊತೆಗಾರಿದ್ದಾಗ ದುಷ್ಟ ನಿಮ್ಮನ್ನೇನ ಮಾಡ್ಲಿಕ್ಕೆ ಸಾಧ್ಯ ಅದೇನ್ರಿ? ಅದ ಮಾಮೂಲಿ ಒಂದು ಕೋಳಿನೇ ಅದ್ರ ಮರಿಗಳಿಗೆ ಹಿಡಿಲಕ್ಕೆ ಹೋದ್ರೆ ಮ್ಯಾಲೆ ಹರಿದು ಪ್ರೇರದು ಬರ ಮ್ಯಾಲೆ ಹರಿದು ಕತ್ಲಾಕ್ ಬರ್ತದೆ. ಒಂದು ಕೋಳಿನೇ ಸುಮ್ಮನೆ ಒಂದು ಜಾನುವಾರದಾಗ ನಾಯಿ ಆಗಲಿ ಅಥವಾ ಬೇರೆ ಬೇರೆ ಜಂತುಗಳಾಗಲಿ ಅದ್ರ ಮರಿಗಳು ಇಟ್ಟಾಗ ಮರಿ ಹಿಡಿಲಕ್ಕೆ ಹೋಗ್ರಿ, ಹರ್ರಂದು ಬಂದು ನಿಮ್ಮ ಮ್ಯಾಲೆ ಬೀಳ್ತವೆ ಪ್ರೇರೆ. ಅದೇ ನೀವು ದೇವ್ರ ಕೈಲಿ ಬಿದ್ದಾಗ ನಿಮ್ಗೆ ಸೈತನ ಒಂದು ಮುಟ್ಲಕ್ಕೆ ಅವಕಾಶ ಇದೆ. ಬರ್ತಾನೆ ಸೈತನ ನಿನ್ನ ಸನ್ನಿಧಿಗೆ ಬರಲ್ಲ. ದೇವರು ಒಂದಿನ ನಿನಗೆ ಬೆಳಕಿಗೆ ತರ್ತಾನೆ. ದೇವ್ರಿಗೆ ಗೊತ್ತದ ನಿನಗೆ ಯಾವ ಸಮಯದಲ್ಲಿ ಏನು ಬೇಕು, ಎಂಥ ಕಷ್ಟದಲ್ಲಿದೆ, ಎಂಥ ಭಾರದಲ್ಲಿದೆ ಎಂಬುದಾಗಿ ದೇವ್ರಿಗೆ ಗೊತ್ತದ. ದೇವ್ರಿಗೆ ಗೊತ್ತಿದ್ದ ಕಾರಣ ದೇವ್ರು ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡ್ತಾನೆ ಪ್ರೇರೆ. ಅದಕ್ಕೆ ಮೀಕನ ಬಡ ಸುವಾರ್ತೆ 7ನೇ ಅಧ್ಯಾಯ 18ನೇ ವಚನ ಹೋದ್ರಿ. ನಿನಗೆ ಯಾವ ದೇವರು ಸಮಾನ, ನೀನು ನಿನ್ನ ಸ್ವಾಸ್ಥ್ಯದವರಲ್ಲಿ ಉಳಿದವರ ಅಪರಾಧಗಳನ್ನು
ಕ್ಷಮಿಸುವವನು, ಅವರ ದ್ರೋಹವನ್ನು ಲಕ್ಷಿಸದವನು ಆಗಿದ್ದಿ. ಹೌದು, ನಮ್ಮ ದೇವರು ನಿತ್ಯವೂ ಕೋಪಿಸುವವನಲ್ಲ, ಕರುಣೆಯೇ ಆತನಿಗೆ ಇಷ್ಟ. ನೀವು ಹೋಯ್ತು ಹಂಗೆ ಆಯ್ತಾ, ನೀವು ಹೋಗ ಅಂತೇವೆ ನಾವು ಮಾನವರಿ. ಏನಂತೇವೆ ಯಾರಿಗಾರ? ಪದೇ ಪದೇ ನಮ್ಮ ದ್ವೇಷಿಸ್ತಕ್ಕಂಥವನು, ಪದೇ ಪದೇ ಶಿಕ್ಷಿಸ್ತಕ್ಕಂಥವನು, ಬೇರೆ ಬೇರೆ ಮಾತಾಡತ್ತನಂದ್ರೆ ನಿನಗೆ ಹಂಗೆ ಆಯ್ತದ, ನೀವು ಹೋಗಿ ಡೈರೆಕ್ಟ್ ನಾವು ಮಾತಿಲ್ಲ ಅಂತ ಹಂಗೆ ಆಯ್ತದ ಹೋಗಿ. ನೀವೊಂದಿನ ಹೋಯ್ತೇವು, ಇವ್ರು ಇರ್ತಾರೆ ಇಲ್ಲೇ ಭೂಲೋಕದಾಗಿನ, ಅವ ಒಂದಿನ ಹೋಯ್ತಾನ, ಆಕೆ ಒಂದಿನ ಹೋಯ್ತಾಳ. ಈ ಹೋಯ್ತೇವೆ ಅಂಬರು ಇವ್ರು ಇರ್ತಾರೆ, ಇವ್ರು ಶಾಶ್ವತವಾಗಿ ಇವ್ರಿಗೆ ಇಲ್ಲೇ, ಇವ್ರು ಪೂರಾ ಟೋಟಲಿ ಈ ಭೂಮಿ ಆಕಾಶ ಆಳ್ದೋಗೋರಿಗೆ ಇವ್ರು ಇಲ್ಲೇ ಇರ್ತಾರೆ ಇವರು. ಇವೆಲ್ಲ ಮಾತುಗಳು. ನೀವು ಹೋಯ್ತೇವೆ ಅಂದ್ರೆ ಕಂಪಲ್ಸರಿ ಹೋಯ್ತಾನ ಒಂದಿನ, ನೀವೇ ಹೋಯ್ತೀವಿ ಒಂದಿನ. ಎಲ್ಲರೂ ಹೋಗ್ಲಕ್ಕೆ ಬಂದೆವು, ಇರ್ಲಕ್ಕೆ ಯಾರು ಬಂದಿಲ್ಲ ಇಲ್ಲಿ. ಆದರೆ ನಮ್ಮ ದೇವರು ಇಲ್ಲಿ ಅಪರಾಧಗಳನ್ನು ಕ್ಷಮಿಸುವವನಾಗಿದ್ದಾನೆ ಪ್ರೇರಿ. ದ್ರೋಹ, ಶಾಪ, ಅಪರಾಧಗಳು, ಪಾಪ ನಾವೇನ ಮಾಡಿದ್ರು ಕೂಡ ನಮ್ಮ ದೇವರು ಲಕ್ಷಿಸಿ ನಿನಗೆ ಸರಿ ಮಾಡಿ, ನಿನ್ನನ್ನು ಸರಿಪಡಿಸಿ, ನಿನ್ನ ದ್ರೋಹಗಳನ್ನೆಲ್ಲ ಆತನ ಎಂದಿಗೂ ಜ್ಞಾಪಕ ತರಲ್ಲ. ಆತನ ಎಂದು ನೀ ಪಾಪಿ ಮಾಡ್ತಕ್ಕಂಥ, ನೀ ದ್ರೋಹ ಮಾಡ್ತಕ್ಕಂಥವ್ರಾಗಿ, ನೀವು ಅಪರಾಧ ಮಾಡ್ತಕ್ಕಂಥವ್ರಾಗಿರಿ, ನೀ ಹಿಂಗಿದ್ದೀಕೆ ಅಂತೇಳಿ ನನ್ನ ದೇವರು ಎಂದು ಎಣಿಸ್ತಕ್ಕಂಥನಲ್ಲ, ಮಾನವರಾಗಿರ್ತಕ್ಕಂಥ ನೀನು ನಾನು ಎಣಿಸ್ತಕ್ಕಂಥವ್ರಾಗಿರ್ತೇವೆ ಪ್ರೇರಿ. ದೇವ್ರು ಕ್ಷಮಿಸ್ತಕ್ಕಂಥವನ, ದೇವ್ರು ರಕ್ಷಿಸ್ತಕ್ಕಂಥವನ, ದೇವ್ರಿನ ಉನ್ನತ ಸ್ಥಾನ ತರ್ತಕ್ಕಂಥವನ, ದೇವರು ಆತನಲ್ಲಿ ಕರುಣೆ ಅದ, ಆತನಲ್ಲಿ ದಯೆ ಅದ, ಆತ ನಿನಗೆ ಇಷ್ಟಪಟ್ಟವನ ಪ್ರಿಯ. ಸ್ಪಷ್ಟವಾಗಿ ನೀನು ಮಾಡಬೇಕು ಒಂದೇ ಕಾರ್ಯ ಏನು? ದೇವ್ರ ಸನ್ನಿಧಿಯಲ್ಲಿ ನೀ ಪ್ರಾರ್ಥನೆ ಮಾಡಬೇಕು, ಮೊರೆ ಇಡಬೇಕು, ನೀನು ಸರಿಪಡಿಸ್ಕೋದಕ್ಕಾಗಿ ನೀನು ಪ್ರಯಾಸ ಪಡಬೇಕು. ನೀ ಎಷ್ಟು ಹೇಗಿದ್ದರೂ ಕೂಡ, ಎಂಥ ಸ್ಥಿತಿಯಲ್ಲಿದ್ದರೂ ಕೂಡ, ಎಂಥ ಸಂಬಂಧದಲ್ಲಿದ್ದರೂ ಕೂಡ ಪರವಾಗಿಲ್ಲ, ನೀನು ಸರಿ ಮಾಡ್ಕೋದಕ್ಕಾಗಿ ನೀನು ಪ್ರಯಾಸ ಪಡಬೇಕು. ಒಂದು ನಮ್ಮ ಮನೆಯಿಂದ ಒಂದು ಹೆಣ್ಮಗಳು ನಾವು ಕೊಡ್ತೇವೆ, ಒಂದು ಹೆಣ್ಮಗಳಿಗೆ ಕೊಡುವಾಗ ಗಂಡು ಮನುಷ್ಯನ ಮಾಡಿದ ಕುಟುಂಬಕ್ಕೆ ಎಷ್ಟೊಂದು ಪರೀಕ್ಷಿಸ್ತೇವೆ ಪ್ರೇರೆ. ಫಲ ಎಷ್ಟು ಕರದ, ಹುಡುಗಿ ಏನು ಕೆಲಸ ಮಾಡ್ತಾನೆ, ಯಾವ ವ್ಯಾಪಾರ ಮಾಡ್ತಾನೆ, ಯಾವ ಬಿಸ್ನೆಸ್ ಮಾಡ್ತಾನೆ, ತಿಂಗಳಿಗೆ ಅವನ ಸಂಪಾದನೆ ಎಷ್ಟದ, ಅವ ಎಷ್ಟು ಗಳಿಸಿಡ್ತಾನೆ, ಕೂಡಿಸಿಡ್ತಾನೆ, ಇವೆಲ್ಲ ಪರೀಕ್ಷಿಸಿ ನಮ್ಮ ಮನೆಗಿರ್ತಕ್ಕಂಥ ಹೆಣ್ಣು ಅವಾಗ ನಾವು ಕೊಡ್ತೇವೆ. ಅಲ್ಲಿವರೆಗೆ ನಾವು ಕೊಡಲೇವು ಅಲ್ಲ ರೀ. ಒಂದು ವೇಳೆ ಅವನ ಬಳಿ ಆಸ್ತಿ, ಅಂತಸ್ತ, ಧನ, ಐಶ್ವರ್ಯ ದುನಿಯಾದಿತ್ತು, ಇಲ್ಲದಂಥವ್ರ ಬಳಿ ಇತ್ತು, ಅವನ ಬಳಿ ಅಷ್ಟು ಆಸ್ತಿ ಇತ್ತು. ಆದರೆ ಮದುವೆ ಆದ ತಕ್ಷಣ ಏನೋ ಸ್ವಲ್ಪ ಸಮಸ್ಯೆ ಬಂದು, ಕಷ್ಟ ಬಂದು, ರೋಗ ವ್ಯಾಧಿಯಿಂದ ಬಿದ್ದೋಗಿ ಆ ಆಸ್ತಿ ಎಲ್ಲ ಮಾರ್ಕೊಂಡ್ರೆ ಏನಂತಾರೆ ಅವನಿಗೆ? ನಾವು ಹಿಂಗೆ ನೋಡ್ಕೊಟ್ಟಿದ್ದೇವೆ, ನಿಂಗೆ ಹಾಂಗೆ ನೋಡ್ಕೊಟ್ಟಿದ್ದೆವು, ನೀ ಅದು ಮಾಡ್ಕೊಂಡು ಇದು ಮಾಡ್ಕೊಂಡು, ಅದು ಹಾಂಗೆ ಮಾಡ್ಕೊಂಡು ಹಿಂಗೆ ಮಾಡ್ಕೊಂಡು ಅಂತೇಳಿ ಜೀವಿತ ಕಾಲ ಇವೆಲ್ಲ. ಮತ್ತು ಅವನಿಗೆ ಅಂಬಲ್ದನೆ ಮಗಳಿಗಂತ ತೋರಿಸ್ತಾರೆ ಇವರು. ನಿನ್ನ ಗಂಡ ಹಾಂಗ, ಅವ ಹಾಂಗನ ಹಿಂಗನ ಎಂಬುದಾಗಿ ಪೈಲೆ ಗೊತ್ತಿತ್ತೇನೆ ಯಾರಿಗ್ರ? ಆಪತ್ ಕಾಲ ಬಂದಾಗ ಇದ್ದಿಂದು ಕಳ್ಕೋಬೇಕಾಗ್ಯದ, ಆಪತ್ ಕಾಲ ಮುಗಿದ ಮೇಲೆ ಕಳೆದೋಗಿಂದು ಕೂಡಿಸ್ಬೇಕಾಗ್ಯದ. ಇವತ್ತು ಕಳ್ಕೋತೇವು, ನಾಳೆ ಕೂಡಿಸ್ಬೇಕಾಗ್ಯದ, ನಾಳೆ ಸಂಪಾದನೆ ಮಾಡ್ತೇವೆ, ಇನ್ನೊಂದಿನ ಕಳ್ಕೋತೇವೆ. ಆದರೆ ಮತ್ತೆ ಕೂಡ ದೇವ್ರ ಸನ್ನಿಧಿಯಲ್ಲಿ ಪಶ್ಚಾತ್ತಾಪಟ್ಟು ನಾವು ಯಾಕೆ ಬಿದ್ದೋಗಿದ್ದೆವು, ಯಾಕೆ ಹಿಂಗಾಗಿದ್ದೆವು, ನಮ್ಮ ಜೀವಿತ ಯಾಕೆ ಹಿಂಗೆ ಎಂಬುದಾಗಿ ಒಂದ್ಸರ್ತಿ ನಾವು ಪರೀಕ್ಷಿಸಿಕೊಂಡು ಕರ್ತನ ಸನ್ನಿಧಿಯಲ್ಲಿ ಇದ್ದಾಗ ಕರ್ತನ ಏನು ಮಾಡ್ತಾನೆ ಗೊತ್ತದನ? ಮತ್ತು ನೀನು ಕೂಡಿಸಿಡ್ತಾನೆ ಹೊರತು ನೀನು ಕಳಿತಕ್ಕಂಥವನು ಆತನು ಇಲ್ಲೇ ಇಲ್ಲ. ಒಬ್ಬರಿಗೆ ಇಬ್ಬರು ಮಾಡ್ತಾನೆ ದೇವ್ರು, ಇಬ್ಬರಿಗೆ ಮೂಗರು ಮಾಡ್ತಾನೆ, ಮೂಗರಿಗೆ 4 ಮಂದಿ ಮಾಡ್ತಾನೆ, 4 ಮಂದಿಗೆ 5 ಮಂದಿ ಮಾಡ್ತಾನೆ, 10 ಮಂದಿ ಕೂಡ ಮಾಡ್ತಾನೆ. 1 ರಷ್ಟು ಕೂಡ ಫಲ ನಿನ್ನ ಬಲ್ಲದ, 10 ರಷ್ಟು ಫಲ ನಿನ್ನ ಕೈದಾಗದ, 30 ರಷ್ಟು, 60 ರಷ್ಟು, 100 ರಷ್ಟು ಫಲ ಆಶೀರ್ವಾದ ನಿನ್ನ ಕೈಲದ. ನೀ ಕೂಡಿಸುವುದಾದ್ರೆ ನಿನ್ನ ಕೈಲದ, ಕಳೆಯುವುದು ನಿನ್ನ ಕೈದಾಗ. ಇಲ್ಲಕ್ಕೆ ಅವಕಾಶ ಅಂಚಿಸು ಇಲ್ಲೇ ಇಲ್ಲ. ನೀವೇನು ಬಳಸ್ತೀರಾದ್ರೆ ಅದು ಸರಿಯಾದಲ್ಲ. ಅದಕ್ಕೆ 115ನೇ ಅಧ್ಯಾಯ 12ನೇ ವಚನ, ಯೆಹೋವನು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ, ಸಣ್ಣವರ ಮೊದಲುಗೊಂಡು ದೊಡ್ಡವರ ಪರ್ಯಂತರ ಎಲ್ಲರನ್ನು ಆಶೀರ್ವಾದಿಸುವವನು. ದೇವರು ಆಶೀರ್ವಾದ ಮಾಡ್ತಾಲತನ? ಇಲ್ಲ, ಒಬ್ಬರಿಗೆ ಮಾಡ್ತಾಲತನ. ಹಲ್ಲೆಲೂಯಾ. ಒಬ್ಬರಿಗೆ ಮಾಡ್ತಾಲತನ, ಎಲ್ಲರಿಗೆ. ಸಣ್ಣವರು ದೊಡ್ಡವರು ಮೊದಲುಕೊಂಡು ಎಲ್ಲರಿಗೆ ನೆನಪು ಮಾಡಿಕೊಂಡನಂತ ಪ್ರೇರತನ. ಆತನ ಜ್ಞಾಪಕದ ಪುಸ್ತಕದಲ್ಲಿ ನೀವಿದ್ದೀರಿ. ಸಣ್ಣ ವಯಸ್ಸು ಮಕ್ಕಳು ಕೂಡ ಇದ್ದೀರಿ, ದೊಡ್ಡ ವಯಸ್ಸು ಹಿರಿಯ ವಯಸ್ಸಿದ್ದಕ್ಕಂಥ ನೀವು ಕೂಡ ಆತನ ಪುಸ್ತಕದಲ್ಲಿ ಇದ್ದೀರಿ. ನಿಮ್ಮನ್ನು ಜ್ಞಾಪಕ ಮಾಡಿಕೊಳ್ಳೋದನ್ನ ಸ್ಪಷ್ಟವಾಗಿ ಆತನು ಜ್ಞಾಪಕ ಮಾಡಿಕೊಂಡು ನಿಮಗೆ ಹೇರಳವಾಗಿ ಆತನ ಆಶೀರ್ವಾದ ಮಾಡತಾನ ಪ್ರಿಯರೇ. ಹಲ್ಲೆಲೂಯಾ. ಇವಾಗ ಎಲ್ಲರೂ ಕಲ್ತೋದರೆ, ಯೆಹೋವನು ನಮ್ಮನ್ನು ನೆನಪು ಮಾಡಿಕೊಂಡಿದ್ದಾನೆ, ಸಣ್ಣವರು ಮೊದಲುಗೊಂಡು
ದೊಡ್ಡವರ ಪ್ರಯಂತರ ಎಲ್ಲರನ್ನು ಆಶೀರ್ವಾದಿಸುವನು. ಶಾಪ ಕೊಡ್ತಲ್ಲತನ, ನಿನಗೆ ಹಾಳು ಮಾಡ್ತಲ್ಲತನ? ಇಲ್ಲ, ನಿನಗೆ ಶಾಪ ಕೊಡಲ್ಲ ದೇವರು, ನಿನಗೆ ಹಾಳು ಮಾಡಲ್ಲ ದೇವರು. ನೀವೆಷ್ಟು ಬಿದ್ದೋಗಿ ಹಾಳಾಗಿ ಸರ್ವನಾಶವಾಗಿ ಪಾಪ ದ್ರೋಹ ಅಪರಾಧಗಳು ಮಾಡಿ ಏನು ಇಲ್ಲದಂಥ ಸ್ಥಿತಿ ಕೂಡ ಜನರು ನಿಮ್ಮನ್ನು ಹೀಳಿಸಿ ಹಂಗಿಸಿದ್ರು ಕೂಡ ಪರವಾಗಿಲ್ಲ, ನೀ ಹೆದರ್ತಕ್ಕಂಥದ್ದು ಭಯಪಡ್ತಕ್ಕಂಥ ಅವಶ್ಯಕತೆ ನಿಂಗಿಲ್ಲ. ಯಾಕಂದರೆ ನೀನು ನಂಬಿದ್ದು ರಕ್ಷಣೆ ಹೊಂದಿದಿ, ದೀಕ್ಷಾ ಸ್ನಾನ ಹೊಂದಿ ತನ್ನ ದೇಹ ರಕ್ತ ನೀನು ಒಳಗದ, ನಿನ್ನ ಜ್ಞಾಪಕ ಮಾಡ್ಕೊಳ್ತಾನ. ಸಣ್ಣವರು ಮೊದಲುಕೊಂಡು ದೊಡ್ಡವರ್ಗ ಪ್ರಯಂತರವರ್ಗ ಎಲ್ಲರನ್ನು ದೇವರು ನೆನಪು ಮಾಡ್ಕೊಂಡು ಆಶೀರ್ವಾದ ಮಾಡ್ತಾನೆ. ಪ್ರಿಯರೇ, ನಾವು ಮಾನವರಿಗೆ ನಮಗೆ ನೆನಪಿರಲ್ಲ. ನಾವು ಯಾರ ಎಲ್ಲ ಸಿಕ್ಕಂದ್ರೆ ಆಗೋದು ನೀವು ಪ್ರೇಯರ್ ಮಾಡಿರಿ, ಅರೆ ನೀವೆಲ್ಲ ಸರ್ ಅಂತಾರೆ. ಹಾಸ್ಪಿಟಲ್ಗೆ ಹೋದೆ ಅಂದ್ರೆ ಸರ್ ಈ ಕಡೆ ಬಂದು ಪ್ರೇಯರ್ ಮಾಡಂತಾರ, ಸರ್ ಈ ಕಡೆ ಬರ ಈ ಕಡೆ ಬರಂತಾರ. ಅಲ್ಲಿ ಪ್ರಾರ್ಥನೆ ಮಾಡಿ ಮತ್ತೆ ಯಾವಾಗಾರ ಹಿಂಗೆಲ್ಲರ ಫಂಕ್ಷನ್ದಾಗ ಕಾಣಿಸ್ತೇವೆ ಅನ್ಕೋರಿ, ನೀವೇ ಇದ್ದೀರಲ್ಲ ಗೊತ್ತು. ಅದು ನಾವು ಅವ್ರಿಗೆ ಪ್ರೈಸ್ ಲಾರ್ಡಮ್ಮ, ಪ್ರೈಸ್ ಲಾರ್ಡ್ ಬ್ರದರ್ ಅಂತ ಹಿಂಗೆ ಅಂದ್ರ ನಾವು ಅವ್ರಿಗೆ ಅಂದೇವು ಅಂದ್ರ ನಿಮ್ಮನ್ನ ಎಲ್ಲೋ ನೋಡಿದಾನ ಏನಂತಾರ, ನಿಮ್ಮನ್ನ ಎಲ್ಲೋ ನೋಡಿದಾರೆ, ನಂಗೆ ನೆನಪು ಹೋಗ್ಯದ, ಎಲ್ಲೋ ನೋಡಿದಾರೆ ನೀವು ನೆನಪು ಹೋಗ್ಯದ ಅಂದ್ರೆ ಇದ್ರ ಅರ್ಥ ಏನು? ದೇವ್ರ ಮಾತ್ರ ನೆನಪು ಮಾಡ್ಕೊಳತನ. ಈ ನೆನಪು ಮಾಡ್ಕೊಂಡು ಜನ ಏನು ನಿಮ್ಮನ್ನ ಎಲ್ಲೋ ನೋಡಿದ. ಒಂದು ಹೇಳ್ತೇನೆ, ನಿಮ್ಮ ಜೀವಿತದಲ್ಲಿ ಕೆಲವೊಂದು ಸಮಸ್ಯೆಗಳು ಬರ್ತಾವ, ಕೆಲವೊಂದು ಹಾಸ್ಪದಗಳು ಬರ್ತಾವ, ಆದರೆ ಭಯಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕಂದರೆ ದೇವರು ನಿಮ್ಮನ್ನು ನೆನಪು ಮಾಡ್ಕೊಂಡನು. ಪ್ರಿಯರೇ, ನೀವು ನೆನಪು ಮಾಡಿದ್ರು ಕೂಡ ಪರವಾಗಿಲ್ಲ, ಮಾಡಿದ್ರು ಕೂಡ ಪರವಾಗಿಲ್ಲ, ದೇವರು ನಿಮ್ಮನ್ನು ನೆನಪು ಮಾಡಿಕೊಂಡನ. ಅದ್ರಾಗ ನೋಡ್ರಿ 3 ವಿಷಯ ಹೇಳ್ತಾನ. ಸಣ್ಣವರಿಗೆ ಮಾಡನಂತ, ದೊಡ್ಡವ್ರಿಗೆ ಮಾಡಂತ, ಪ್ರಯಂತರ ಅಂದರೆ ವಯಸ್ಸಾದವ್ರಿಗೆ ಕೂಡ ದೇವ್ರು ಜ್ಞಾಪಕ ಮಾಡಂತ. ಪ್ರಿಯರೇ, ಮಾನವರಾಗಿರ್ತಕ್ಕಂಥ ನಿಮಗೆ ದೇವರು ಎಲ್ಲ ಸಮಯದಲ್ಲಿ ಜ್ಞಾಪಕ ಮಾಡತನ. ನೀವು ಮಾನವರಾಗಿರ್ತಕ್ಕಂಥವ್ರು ದೇವರನ್ನು ಮರೆತು ಅದರ ಸಂಬಂಧಗಳು ಬೆಳೆಸಿ ಲೋಕದ ಕಡೆ ತಿರುಗಿ ಲೋಕದ ಕಾರ್ಯಕ್ರಮ ಮಾಡ್ಲಿಕ್ಕೆ ನಿಮ್ಗೆ ಅವಕಾಶ ಚಾನ್ಸಸ್ ಇಲ್ಲ. ಯಾಕಂದರೆ ದೇವರು ಎಲ್ಲ ಗೊತ್ತದ. ಪ್ರಿಯ, ಆತನ ಪರಲೋಕದಲ್ಲನ ಭೂಲೋಕದಲ್ಲಿ ನಿಮಗೆ ಏನೇನು ಬೇಕಾಗಿದ್ದನೋ ಅವನಿಗೆಲ್ಲ ಗೊತ್ತದ. ನಿಮಗೆ ಆ ಸಮಯದಲ್ಲಿ ಏನು ಬೇಕು ಅದು ನಿಮ್ಮನ್ನು ಕೊಟ್ಟು ನಿಮ್ಮನ್ನು ಸರಿ ಮಾಡಿ ನಿಮ್ಮನ್ನು ಸರಿಪಡಿಸಿ ಉನ್ನತ ಹೆಸರನ್ನಾಗಿ ಬೆಳೆಸುವುದಕ್ಕಾಗಿ ಆತನು ಸಿದ್ಧನಾಗಿದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮಗೆ ಆಶೀರ್ವಾದ ಮಾಡಿನಂತವ ಇಲ್ಲ, ದೇವರು ನಿಮ್ಮನ್ನು ಆಶೀರ್ವಾದ ಮಾಡೋಣ. ಈ ಆಶೀರ್ವಾದ ನೀವು ಶಾಶ್ವತವಾಗಿ ನೀವು ಹಿಡಿದುಕೊಂಡು ಶಾಶ್ವತವಾಗಿ ಆಶೀರ್ವಾದಕ್ಕೆ ಬೆಳಿಲಕ್ಕ ನೀವು ಪ್ರಯಾಸ ಪಟ್ಟಿರಿ ಅಂದ್ರೆ ಇನ್ನೂ ಹೆಚ್ಚಿನ ರೀತಿಲ್ಲ ದೇವರಿಂದ ಅದ್ಭುತ ನೋಡ್ತೀರಿ. ಇಲ್ಲಿವರ ಕಷ್ಟ ನೋಡ್ರೇನೋ, ಇಲ್ಲಿವರ ಸಮಸ್ಯೆ ನೋಡ್ರೇನೋ, ಇಲ್ಲಿವರ ಸಂಕಟ ನೋಡ್ರೇನೋ, ಆದರೆ ಈ ದಿನ ಹಿಡ್ಕೊಂಡು ದೇವರು ನಿಮ್ಮನ್ನು ನೆನಪು ಮಾಡ್ಕೊಂಡನ, ನಿಮ್ಮನ್ನು ಆಶೀರ್ವದಿಸಿ ಉನ್ನತ ಹೆಸರನ್ನು ತರುವುದಕ್ಕಾಗಿ ಆತನು ಸಿದ್ಧನಾಗಿದ್ದಾನೆ. ಪ್ರಿಯರೇ, ಅದಕ್ಕೆ ಈ ಸ್ವಲ್ಪಟ್ಟಿಗಿರ್ತಕ್ಕಂಥ ಸಂದೇಶ ದೇವರು ನಿಮ್ಮೆಲ್ಲರೂ ಜೀವಿತಕ್ಕೆ ಆಶೀರ್ವಾದಕರವಾಗಿ, ಲಾಭಕರವಾಗಿ, ಫಲಕರವಾಗಿ ಮಾರ್ಪಡಲಿ. ಕಣ್ಮುಚ್ಚನ್ನು ಪ್ರಾರ್ಥನೆ ಮಾಡಿ ನಾವು ಮುಕ್ತಪಡಿಸೋಣ. ಪ್ರಿಯರೇ, ಪ್ರಾರ್ಥನೆ ಯಾರು ಮೌನವಾಗಿರದೆ, ಒಂದು ವೇಳೆ ನೀನು ಕರ್ತನಿಗೆ ನಿನ್ನ ಆತ್ಮ, ನಿನ್ನ ಪ್ರಾಣ, ಶರೀರವೆಲ್ಲ ನೀನು ಮಾತ್ರ ಒಪ್ಪಿಸುವುದಾದರೆ ದೇವರು ನಿನ್ನ ನೆನಪು ಮಾಡ್ಕೊಳ್ತಾನೆ. ಪ್ರಿಯರೇ, ನೀ ಹೇಗಿದ್ರು ಕೂಡ ಪರವಾಗಿಲ್ಲ, ನನ್ನ ದೇವರು ನಿನ್ನನ್ನು ನೆನಪು ಮಾಡಿಕೊಂಡನು, ನಿನಗೆ ಆಶೀರ್ವಾದ ಮಾಡ್ಯಾನ. ನಿನ್ನ ಸ್ಥಿತಿ ಪರಿಸ್ಥಿತಿಗಳೆಲ್ಲ ಲೋಕ ಸಂಪರ್ಕ ಇದ್ರು ಕೂಡ, ಅನೇಕ ಒಂದು ಹೀನವಾಗಿದ್ರು ಕೂಡ ದೇವರು ನಿನ್ನನ್ನು ಪ್ರೀತಿ ಮಾಡತನ, ದೇವರು ನಿನ್ನನ್ನು ಕರುಣಿಸ್ಲತನ. ಒಂದು ವೇಳೆ ಗೊತ್ತು ಆ ವ್ಯಕ್ತಿ ನೀನಿದ್ದಿರ್ಬೋದು, ಆ ವ್ಯಕ್ತಿಗಳು ನೀನಿದ್ದಿರ್ಬೋದು. ಹೌದು ದೇವ, ನನಗೆ ನೀನು ನೆನಪು ಮಾಡ್ಕೊಂಡಿದೆ ಅಂತೇಳಿ ಒಂದು ವೇಳೆ ನಿನ್ನ ಹೃದಯ ಮೇಲೆ ಒಂದು ಕೈ ಇಟ್ಕೊಂಡು ನೀನು ಪ್ರಾರ್ಥಿಸುವುದಾದರೆ ದೇವರು ಇನ್ನೂ ಉನ್ನತ ಹೆಸರನ್ನಾಗಿ ನೀನು ತರ್ತಾನೆ. ಪ್ರಿಯರೇ, ಮೇಕನ್ನು ಸ್ಪಷ್ಟವಾಗಿ ಹೇಳ್ತಾನೆ, ನೀನು ಬಿದ್ದರೂ ಕೂಡ ಪರವಾಗಿಲ್ಲ, ಬೆಳಕಿಗೆ ಬರ್ತೀವಿ ಒಂದಿನ. ನಿನ್ನ ವೈರಿಗಳು ನಿಂಗೆ ನೋಡಿ ಅಪಹಾಸ್ಯ ಮಾಡಿದ್ರು ಕೂಡ ಪರವಾಗಿಲ್ಲ, ನನ್ನ ದೇವರು ನನಗೊಂದಿನ ಬೆಳಕಿಗೆ ತರುತ್ತಾನೆ ಎಂಬುದಾಗಿ ಸ್ಪಷ್ಟವಾಗಿ ಮೀಕನ ಬರೆದ ಗ್ರಂಥದಲ್ಲಿ ಬರೆಯಲ್ಪಟ್ಟಿದ್ದದ. ಅದೇ ಮೀಕ 7:18 ಕೂಡ ಹೇಳ್ತಾನ, ನಿನ್ನ ಅಪರಾಧಗಳು ದೇವರು ಎಣಿಸುವವನಲ್ಲ, ನೀನು ಶಿಕ್ಷಿಸುವವನಾತನಲ್ಲ. ದೇವರು ನಿನ್ನ ನೆನಪು ಮಾಡ್ಕೊಂಡನು, ದೇವರು ನಿನಗೆ ಆಶೀರ್ವಾದ ಮಾಡ್ಯಾನ. ನೀನು ಆಶೀರ್ವಾದಕ್ಕೆ ಬೆಳೆಯಲ್ಲ ಕೋಶಿಸ್ ಮಾಡು, ನೀನು ಪ್ರಯಾಸ ಪಡು. ಒಂದ್ಸತಿ ನೀವು ಪ್ರಾರ್ಥನೆ ಮಾಡಿ, ಸಮಯದಲ್ಲಿ 1 ನಿಮಿಷ ನಿಂಗೆ ಅವಕಾಶದ ಪ್ರಾರ್ಥನೆ ಮಾಡಿ. ದೇವರೇ, ನನಗೆ ನೆನಪು ಮಾಡ್ಕೊಂಡಿದ್ದ ನನಗೆ ಸ್ತೋತ್ರ. ನಾನು ಅನ್ಕೊಂಡಿದ್ದ ನನ್ನ ಜೀವಿತ ಇಷ್ಟೇ, ಆದರೆ ನೀನನ್ನು ಆಶೀರ್ವದಿಸಿದಕ್ಕಾಗಿ ನನಗೆ ಸ್ತೋತ್ರ ಸಲ್ಲಿಸಿದೇವರೇ.
ದೇವರು ಇವರು ಅವರಂತೆಲ್ಲ ಸಣ್ಣವರು ಮೊದಲುಕೊಂಡು ದೊಡ್ಡವರು ಮತ್ತು ಪ್ರಯಂತರವರೆಗಿದ್ದವರಿಗೆ ನಿಮ್ಮೆಲ್ಲರಿಗೆ ದೇವರು ಜ್ಞಾಪಕ ಮಾಡಿಕೊಂಡು ಆಶೀರ್ವಾದ ಮಾಡಿ ಈ ದಿನದ ನೀನು ಆಶೀರ್ವಾದ ಬೆಳೆಯೋದಕ್ಕಾಗಿ ನೀನು ಪ್ರಯಾಸ ಪಡು. ದೇವ ನಿನ್ನ ಮಹಿಮೆ ಆಗಲಿ ಕರ್ತಾನೆ. ವಾಕ್ಯದೊಟ್ಟಿಗೆ ನಮ್ಮನ್ನು ಮಾತಾಡೋದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಕರ್ತಾನೆ. ದೇವ ಈ ಮಕ್ಕಳು ವಾಕ್ಯದ ಅನುಸಾರವಾಗಿ ದೇವರು ಹೌದು ನಮ್ಮನ್ನು ಜ್ಞಾಪಕ ಮಾಡಿಕೊಂಡನು. ನಮ್ಮ ಅಪರಾಧಗಳು ದೇವರು ಎಣಿಸ್ಲತ್ತಿಲ್ಲ, ನಮ್ಮನ್ನು ಕ್ಷಮಿಸಿ ನಮ್ಮನ್ನು ರಕ್ಷಿಸ್ಲತ್ತಾನೆ ಎಂಬುದಾಗಿ ದೇವರೇ ನಿನ್ನ ಮಕ್ಕಳು ಪ್ರಾರ್ಥನೆ ಮಾಡ್ತಕ್ಕಂಥರಾಗಿದ್ದಾರೆ ದೇವರೇ. ಅವ್ರ ಪ್ರಾರ್ಥನೆಯನ್ನು ನಿನ್ನ ಕೇಳು ದೇವರೇ. ಅವ್ರ ಪ್ರಾರ್ಥನೆಗೆ ಸದುತ್ತರ ಕೊಡು ದೇವರೇ. ನೀನು ಅದ್ಭುತ ಮಾಡ್ತಕ್ಕಂಥ ದೇವರಾಗಿದ್ದೇನೆ ಕಾರಣ ನಿನಗೆ ನಾವು ಸಮರ್ಪಣೆ ಮಾಡ್ತೇವೆ ಕರ್ತಾನೆ. ಸ್ತೋತ್ರ ಕರ್ತಾನೆ. ನಿಮ್ಮ ಮಹಿಮೆ ಆಗಲಿ ದೇವರು, ನಿಮ್ಮ ಘನತೆ ಆಗಲಿ ಕರ್ತಾನೆ. ಈಗ ಈ ಸಮಯದಲ್ಲಿ ನಿನ್ನ ಮಕ್ಕಳಿಗೆ ಜ್ಞಾಪಕ ಮಾಡಿಕೊಂಡಿದ್ದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸ್ತಾ, ನಿನ್ನ ಮಕ್ಕಳಿಗೆ ನಿನ್ನ ಆಶೀರ್ವಾದ ಮಾಡಿದಕ್ಕಾಗಿ ನಿನಗೆ ನಾ ಸ್ತೋತ್ರವನ್ನು ಸಲ್ಲಿಸ್ತಾ ಕರ್ತಾನೆ. ವಾಕ್ಯದೊಟ್ಟಿಗೆ ಅದ್ಭುತವಾಗಿ ನಮ್ಮೆಲ್ಲರಿಗೆ ನಿನ್ನ ಮಾತಾಡೋದಕ್ಕಾಗಿ ನಿನಗೆ ಸ್ತೋತ್ರ. ಈ ಸಮಯದಲ್ಲಿ ನಮ್ಮೆಲ್ಲರ ಆತ್ಮ, ನಮ್ಮೆಲ್ಲರ ಪ್ರಾಣ, ನಮ್ಮೆಲ್ಲರ ಶರೀರವೆಲ್ಲ ನಿನ್ನ ಹಸ್ತಕ್ಕೊಪ್ಪಿಸಿಕೊಟ್ಟಿದ್ದೇವೆ ಕರ್ತಾನೆ. ನಮ್ಮೆಲ್ಲರಿಗೊಂದು ಜ್ಞಾಪಕ ಮಾಡಿಕೊಂಡಿದ್ದಕ್ಕಾಗಿ ಸ್ತೋತ್ರ. ಇನ್ನು ಮುಂದೆ ಅದ್ಭುತವಾಗಿ ನಮ್ಮೆಲ್ಲರನ್ನು ನೀನು ಉನ್ನತ ಹೆಸರನ್ನು ತಂದು ನಡೆಸ್ತೀವಿ ಎಂಬುದು ನಾವು ಪ್ರಾರ್ಥಿಸ್ತೇವೆ ಕರ್ತಾನೆ. ಈ ಅದ್ಭುತ ಕಾರ್ಯ ಮಾಡಿದಕ್ಕಾಗಿ ನಿನಗೆ ಸ್ತೋತ್ರ. ವಾಕ್ಯದ ನಜರತ ಯೇಸು ಕ್ರಿಸ್ತನಲ್ಲಿ ಪ್ರಾರ್ಥಿಸಿ ನಮ್ಮ ರಕ್ಷಕ. ಆಮೇನ್, ಆಮೇನ್, ಆಮೇನ್.